PhD ಅಭ್ಯರ್ಥಿಗಳ ಗಮನಕ್ಕೆ, PhD ಅಭ್ಯರ್ಥಿಗಳು ಸಮಾರಂಭ ಮುಗಿಯುವವರೆಗೆ ತಮ್ಮ ಆಸನದಲ್ಲಿಯೇ ಕುಳಿತುಕೊಳ್ಳಬೇಕು. ಹಾಗೆಯೇ ಅಧ್ಯಯನಾಂಗ ತಮ್ಮ ಎಲ್ಲ ಛಾಯಾಚಿತ್ರಗಳನ್ನು ಒದಗಿಸ್ತದೆ. ಯಾರೂ ಕೂಡ ವೇದಿಕೆಯ ಬಳಿ ಬಂದು ಮೊಬೈಲ್ ಅಥವಾ ಕ್ಯಾಮ್ರಾ ಹಿಡಿದು ಬರಬಾರ್ದು. ಮೆರವಣಿಗೆ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಶ್ಚಿತತೆಯನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಮನವಿ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ವಿಶ್ವವಿದ್ಯಾಲಯದ 34ನೇ ನುಡಿ ಹಬ್ಬಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈಗ ಕಾರ್ಯಕ್ರಮ ಆರಂಭ ಆಗ್ತಿದೆ. ಒಂದೇ ಮಾತರ ಮೂಲಕ ಸಭಿಕರು ಎದ್ದು ನಿಂತು ಗೌರವಿಸಬೇಕಾಗಿ ಕೋರ್ತೇನೆ. ರಾಷ್ಟ್ರಗೀತೆ. ಜನಗಣ ಮನ ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ, ವಿಂಧ್ಯ
ನಾಡಗೀತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ತೀರೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜನರುದ್ಯಾನ. ಜನಜನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಈಗ ವಿಶ್ವವಿದ್ಯಾಲಯದ ಧ್ಯೇಯ ಗೀತೆ ಮಾತೆಂಬುದು ಜ್ಯೋತಿರ್ಲಿಂಗ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಬೇಕಾಗಿ ವಿನಿಸ್ಕೊಳ್ತೇನೆ. ಸಗಮ ಪಮ ಪಗ, ಸಗಮ ಪಮ ಪಗ. Sa ga ma pa ni pa ni
34ನೇ ನುಡಿಹಬ್ಬವನ್ನು ಉದ್ಘಾಟಿಸಲು ಮಾನ್ಯ ಕುಲಪತಿಗಳು ಸನ್ಮಾನ್ಯ ಕುಲಾಧಿಪತಿಗಳನ್ನು ಕೋರಬೇಕಾಗಿ ವಿನಂತಿ. ಮಾನ್ಯ ಕುಲಾಧಿಪತಿಗಳು ಈ ಘಟಿಕೋತ್ಸವವನ್ನು ಉದ್ಘಾಟಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. The convocation of Kannada University has been called to confer degrees upon the candidate who in the examination held for the purpose have been successful and certified to be worthy of receiving the degrees. Let the candidate be presented. I declare the convocation open. ಈಗ ಮಾನ್ಯ ಕುಲಪತಿಗಳಿಂದ ಸ್ವಾಗತ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಈ ದಿನ ನಡೆಯುತ್ತಿರುವ ಕನ್ನಡ ವಿಶ್ವವಿದ್ಯಾಲಯದ 34ನೇ ನುಡಿ ಹಬ್ಬದಲ್ಲಿ ಪ್ರತಿಷ್ಠಿತ ನಾಡೋಜ ಪದವಿ PhD ಪದವಿಗಳನ್ನು ನೀಡುವ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿರುವ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು, ಕನ್ನಡ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳು, ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಸರಳತೆಯೇ ಮೂರ್ತಿವೆತ್ತಂಥವರೂ ಆದ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ಜಿ ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಕನ್ನಡ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಗಳು, ಉನ್ನತ ಶಿಕ್ಷಣ ಕ್ಷೇತ್ರವನ್ನು ಸುಧಾರಿಸಬೇಕೆಂಬ ಕಳಕಳಿಯುಳ್ಳವರು, ವಿದ್ಯೆ ಮತ್ತು ವಿನಯ ಎರಡೂ ಗುಣಗಳನ್ನು ಮೈಗೂಡಿಸಿಕೊಂಡಿರುವ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ಅವರಿಗೆ ಆದರಪೂರ್ವಕ ಸ್ವಾಗತ ಬಯಸುತ್ತೇನೆ. ಇಂದಿನ ನುಡಿ ಹಬ್ಬದಲ್ಲಿ ಘಟಿಕೋತ್ಸವ ಭಾಷಣವನ್ನು ಮಾಡಲು ಆಗಮಿಸಿರುವ ಕನ್ನಡ ನಾಡು ನುಡಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಡಾಕ್ಟರ್ KMS ಎಂದೇ ಖ್ಯಾತರಾದ ನನ್ನ ವಿದ್ಯಾಗುರುಗಳಾದ ಪೂಜ್ಯ ಡಾಕ್ಟರ್ ಮರುಳಸಿದ್ದಪ್ಪ ಅವರಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ನಾಡೋಜ ಪುರಸ್ಕೃತರಾದ ಶತಾಯುಷಿಗಳು ಹಾಗೂ ಹಿರಿಯರೂ ಆದ ಪ್ರೊಫೆಸರ್ C ಮಹದೇವಪ್ಪ ಅವರಿಗೆ, ವಿಚಾರವಾದಿಗಳಾದ ಡಾಕ್ಟರ್ G ರಾಮಕೃಷ್ಣ ಅವರಿಗೆ, ಆಡಳಿತ ಮತ್ತು ಸಮಾಜಮುಖಿ ಕ್ಷೇತ್ರಗಳಲ್ಲಿ ದಕ್ಷರಾದ ಡಾಕ್ಟರ್ HC ಸತ್ಯನ್ ಅವರಿಗೆ ಆದರಪೂರ್ವಕ ಸ್ವಾಗತಗಳು. ಕುಲಸಚಿವರಾದ ಪ್ರೊಫೆಸರ್ ವಿರೂಪಾಕ್ಷ ಪೂಜಾರಹಳ್ಳಿ ಅವರೇ ಹಾಗೂ ಅಧ್ಯಯನಾಂಗದ ನಿರ್ದೇಶಕರಾದ ಡಾಕ್ಟರ್ ಅಮರೇಶ್ ಎತ್ಗಲ್ ಅವರೇ, ಜಿಲ್ಲೆಯ ವಿವಿಧ ಪೊಲೀಸ್ ಅಧಿಕಾರಿಗಳೇ, ಜಿಲ್ಲೆಯ ವಿವಿಧ ಅಧಿಕಾರಿ ವರ್ಗದವರೇ, ಈ ದಿನದ ನುಡಿ ಹಬ್ಬದಲ್ಲಿ PhD ಪದವಿಗಳನ್ನು ಪಡೆಯಲಿರುವ ಪದವೀಧರರೇ, ಜೊತೆಯಲ್ಲಿ ಆಗಮಿಸಿರುವ ಅವರ ಬಂಧು ಬಳಗದವರೇ, ವಿಶ್ವವಿದ್ಯಾಲಯದ ಬಗ್ಗೆ ಅಭಿಮಾನ ಮತ್ತು ಪ್ರೀತಿಯುಳ್ಳ ಮಾಧ್ಯಮದ ಮಿತ್ರರೇ, ಪ್ರೀತಿಯ ಅಧ್ಯಾಪಕ ವೃಂದದವರೇ, ಆಡಳಿತ ಸಿಬ್ಬಂದಿಗಳೇ, ವಿದ್ಯಾರ್ಥಿಗಳೇ, ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ತಮ್ಮೆಲ್ಲರನ್ನೂ ಇಂದಿನ 34ನೇ ನುಡಿ ಹಬ್ಬಕ್ಕೆ ಕನ್ನಡ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತೊಮ್ಮೆ ಅತ್ಯಂತ ಗೌರವದಿಂದ ಸ್ವಾಗತ ಕೋರುತ್ತೇನೆ. ಸಂಶೋಧನೆಗಾಗಿಯೇ ಸ್ಥಾಪಿತವಾದ ದೇಶದ ಏಕೈಕ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ. ವಿಶ್ವ ಪಾರಂಪರಿಕ ತಾಣವಾದ ವಿಶ್ವಪ್ರಸಿದ್ಧವಾದ ಹಂಪಿಯ ಸಮೀಪದಲ್ಲೇ ಇರುವ ಈ ವಿಶ್ವವಿದ್ಯಾಲಯವು ಸ್ಥಾಪನೆಯಾಗಿ ಇಂದಿಗೆ 35 ವರ್ಷಗಳು ತುಂಬಿವೆ. ಕನ್ನಡ ನಾಡು ನುಡಿ ಚರಿತ್ರೆ ಸಂಸ್ಕೃತಿ ಅಧ್ಯಯನ ಮತ್ತು ಶೋಧನೆಯನ್ನೇ ತನ್ನ ಉಸಿರನ್ನಾಗಿಸಿಕೊಂಡಿರುವ ಕನ್ನಡ ವಿಶ್ವವಿದ್ಯಾಲಯವು ನಿರಂತರವಾಗಿ ಕನ್ನಡ ಭಾಷೆ, ಸಾಹಿತ್ಯ ಹಾಗೂ ಸಂಸ್ಕೃತಿಪರವಾದ ಚಿಂತನೆಗಳನ್ನು ವಿಶಿಷ್ಟವಾಗಿ ನಡೆಸಿಕೊಂಡು ಬಂದಿದೆ. ಸಂಸ್ಕೃತಿಯನ್ನು ಹೊರತುಪಡಿಸಿ ಯಾವುದೇ ಭಾಷೆ ಇರಲಾರದ ಕಾರಣ ಕನ್ನಡ ದೇಶಿ ಸಂಸ್ಕೃತಿಯನ್ನು ಶೋಧಿಸುವ, ಅದನ್ನು ಕಾಪಿಡುವ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯವು ನಿರಂತರವಾಗಿ ಆಲೋಚಿಸುತ್ತಾ ಬಂದಿದೆ. ಕನ್ನಡ ವಿಶ್ವವಿದ್ಯಾಲಯದ ಎಲ್ಲ 20 ವಿಭಾಗಗಳು ಈ ದಿಸೆಯಲ್ಲಿಯೇ ವೈಯಕ್ತಿಕ ಯೋಜನೆಗಳು, ಸಾಂಸ್ಥಿಕ ಯೋಜನೆಗಳು, ವಿಚಾರ ಸಂಕಿರಣಗಳು, ಕಮ್ಮಟಗಳು, ಚರ್ಚೆ ಮತ್ತು ಸಂವಾದಗಳನ್ನು ನಡೆಸುವ ಮೂಲಕ ತಮ್ಮ ಆಲೋಚನೆಗಳನ್ನು ಪ್ರಕಟಿಸುತ್ತಾ ಬಂದಿವೆ. ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗವು ಕೇವಲ 35 ವರ್ಷಗಳ ಅವಧಿಯಲ್ಲಿಯೇ 1765 ಅಮೂಲ್ಯ ಪುಸ್ತಕಗಳನ್ನು ಪ್ರಕಟಿಸಿದೆ. ಕನ್ನಡವನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲೂ ಬೆಳೆಸಬೇಕೆಂಬ ಉದ್ದೇಶದಿಂದ ವೈದ್ಯ ವಿಶ್ವಕೋಶ, ಲಲಿತ ಕಲೆಗಳ ಕೋಶಗಳನ್ನು ಪರಿಷ್ಕರಿಸಿ ಇತ್ತೀಚೆಗೆ ಪ್ರಕಟಿಸಲಾಗಿದೆ.
ಭಾರತದಲ್ಲೇ ಮೊದಲ ಬಾರಿಗೆ ಸಂಗೀತ ವಿಶ್ವಕೋಶದ ತಯಾರಿಯನ್ನು ನಡೆಸುತ್ತಿದೆ. AI ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ಕುರಿತಂತೆ ಇತ್ತೀಚೆಗೆ ಕನ್ನಡದಲ್ಲಿ ಪುಸ್ತಕವನ್ನು ಪ್ರಕಟಿಸಲಾಗಿದೆ. ಲಂಬಾಣಿ ಭಾಷೆಯ ನಿಘಂಟನ್ನು ಸಹ ಪ್ರಕಟಿಸಿದ್ದೇವೆ. ಕನ್ನಡ ವಿಶ್ವವಿದ್ಯಾಲಯದ ಮತ್ತೊಂದು ಹೆಗ್ಗಳಿಕೆ ಎಂದರೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಸಂಶೋಧನೆಯ ಕನಸನ್ನು ನನಸು ಮಾಡುವಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾರ್ಗವನ್ನು ಕ್ರಮಿಸಿದೆ. ಸಾಮಾಜಿಕವಾಗಿ ಹಿಂದುಳಿದ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು, ಅರೆ ಅಲೆಮಾರಿ ಸಮುದಾಯದವರು, ತೀರಾ ಹಿಂದುಳಿದ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳು, ಸಮುದಾಯಗಳಲ್ಲೇ ಪದವಿ ಪಡೆದ ಏಕೈಕ ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಉದಾಹರಣೆಗೆ ಮುಕ್ರಿ ಬುಡಕಟ್ಟು ಸಮುದಾಯದ ಕುರಿತು ಅದೇ ಸಮುದಾಯದ ಮೊದಲ ಸಂಶೋಧಕರಾಗಿ CP ಶಿವಚಂದ್ರ ಅವರು ಈ ಸಾಲಿನಲ್ಲಿ PhD ಪದವಿ ಪಡೆಯುತ್ತಿದ್ದಾರೆ. ಈ ವಿಶ್ವವಿದ್ಯಾಲಯದ ಸಂಶೋಧನೆಗಳು ಸರ್ಕಾರದ ಅನೇಕ ನೀತಿ ನಿಯಮಗಳ ರಚನೆಗೆ ನೆರವಾಗಿವೆ. ಸರ್ಕಾರದ ಎಷ್ಟೋ ಸಾಮಾಜಿಕ ಮತ್ತು ಆರ್ಥಿಕ ಯೋಜನೆಗೆ ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಯನಗಳು ಸಹಾಯ ಮಾಡಿವೆ. ಪ್ರೊಫೆಸರ್ HD ಪ್ರಶಾಂತ್ ಅವರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುವರು. ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ವರ್ಗ ತಮ್ಮ ಪ್ರತಿಭೆಯಿಂದ ಪ್ರತಿ ವರ್ಷ ಅನೇಕ ಪ್ರಶಸ್ತಿ ಸನ್ಮಾನಗಳಿಗೆ ಭಾಜನರಾಗುತ್ತಿದ್ದಾರೆ. ಈ ವರ್ಷ ಡಾಕ್ಟರ್ BM ಪುಟ್ಟಯ್ಯ, ಡಾಕ್ಟರ್ ಅಮರೇಶ ಯತ್ಗಲ್, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಪ್ರೊಫೆಸರ್ BU ಸುಮಾ ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರೊಫೆಸರ್ ಚಿನ್ನಸ್ವಾಮಿ ಸೋಸಲೆಯವರು ಮೈಕೋ ಸಂಸ್ಥೆ ಕೊಡಮಾಡುವ ಕಿಟಲ್ ಪ್ರಶಸ್ತಿ ಪಡೆದಿದ್ದಾರೆ. ಪ್ರೊಫೆಸರ್ ವೀರೇಶ್ ಬಡಿಗೇರ ಅವರು ಡಾಕ್ಟರ್ ಶರಣಮ್ಮ ಗೋರೆಬಾಳ ಪುಸ್ತಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಡಾಕ್ಟರ್ ವಾಸುದೇವ ಬಡಿಗೇರ ಅವರಿಗೆ ರಾಜರ್ಷಿ ವೀರೇಂದ್ರ ಹೆಗ್ಗಡೆ ಪ್ರಶಸ್ತಿ, ಡಾಕ್ಟರ್ ರಮೇಶ ನಾಯಕರಿಗೆ ನಾಯಕಶ್ರೀ ಪ್ರಶಸ್ತಿ, ಡಾಕ್ಟರ್ ಮೋಹನ ಕುಂಟಾರ ಅವರಿಗೆ ಡಾಕ್ಟರ್ ಶಿವರಾಮ ಕಾರಂತ ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ ಗೋವಿಂದ ಇವರಿಗೆ ವಾರ್ಷಿಕ ಪುಸ್ತಕ ಪ್ರಶಸ್ತಿ, ಡಾಕ್ಟರ್ ತಿಮ್ಮಣ್ಣ ಭೀಮರಾಯ ಅವರಿಗೆ ಸಂಗೀತ ಕಲಾ ಪೋಷಕ ಪ್ರಶಸ್ತಿ, ಹೀಗೆ ಇನ್ನೂ ಅನೇಕ ಅಧ್ಯಾಪಕ ಮಿತ್ರರು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಮತ್ತೊಬ್ಬರು ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು ಇತ್ತೀಚೆಗೆ ಚಿತ್ರದುರ್ಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ವಿಶ್ವವಿದ್ಯಾಲಯದ ಅನೇಕ ವಿಭಾಗದ ಸಂಶೋಧನಾರ್ಥಿಗಳು ಕೂಡ ಅನೇಕ ಗೌರವ ಪುರಸ್ಕಾರಗಳಿಗೆ ಪಾತ್ರರಾಗಿದ್ದಾರೆ. ಬಹುತೇಕ ಎಲ್ಲ ಅಧ್ಯಾಪಕ ವರ್ಗದವರು ಒಂದಲ್ಲ ಒಂದು ಗೌರವ ಪ್ರಶಸ್ತಿ ಪುರಸ್ಕಾರಗಳಿಗೆ ಈ ವರ್ಷ ಪಾತ್ರರಾಗಿದ್ದಾರೆ. ಹೀಗೆ ಕನ್ನಡ ವಿಶ್ವವಿದ್ಯಾನಿಲಯವು ಕನ್ನಡ ಅರಿವನ್ನು ವಿಸ್ತರಿಸುವ, ಕನ್ನಡದ ಅಧ್ಯಯನಕ್ಕೆ ಆಕರಗಳನ್ನು ನಿರ್ಮಿಸುವ, ಅಧ್ಯಯನದ ಹೊಸ ಹೊಸ ವಿಧಾನಗಳನ್ನು ರೂಪಿಸುವ ಜೊತೆಯಲ್ಲಿಯೇ ಸಮಾಜದ ಹಿತಚಿಂತನೆಯ ಭಾಗವಾಗಿ ಸುತ್ತಲಿನ 5 ಗ್ರಾಮಗಳನ್ನು ದತ್ತು ಪಡೆದು ಅವುಗಳಲ್ಲಿ ಆರೋಗ್ಯ, ಸ್ವಚ್ಛತೆ, ಶಿಕ್ಷಣದ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸುವ ಕೆಲಸ ಮಾಡುವ ಮೂಲಕ ಕನ್ನಡವನ್ನು ಕಟ್ಟುವ ಕ್ರಿಯೆಯಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡಿದೆ. ಈ 34ನೇ ನುಡಿ ಹಬ್ಬದಲ್ಲಿ ನಾಡೋಜ ಗೌರವ ಮತ್ತು PhD ಪದವಿ ಪಡೆದ ಹಾಗೂ ಸ್ನಾತಕೋತ್ತರ ಅಂತಿಮ ವರ್ಷದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಕನ್ನಡದ ನಿರಂತತೆಯ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಾಡೋಜ ಗೌರವ ಪದವಿ ಪ್ರದಾನ ಮಾಡಲು ಮಾನ್ಯ ಕುಲಪತಿಗಳು ಸನ್ಮಾನ್ಯ ಕುಲಾಧಿಪತಿಗಳನ್ನು ಕೋರಬೇಕಾಗಿ ವಿನಂತಿ. ಮಾನ್ಯ ಕುಲಾಧಿಪತಿಗಳು ನಾಡೋಜ ಗೌರವ ಪದವಿ ಪ್ರದಾನ ಮಾಡಲು ವಿನಂತಿಸುತ್ತೇನೆ. I admit the honorary Nadoja award to Sri Professor C. Mahadevappa, Sri Professor G. Ramakrishna, Sri Dr. H.C. Satyana. ಸನ್ಮಾನ್ಯ ಕುಲಾಧಿಪತಿಗಳಿಂದ ನಾಡೋಜ ಗೌರವ ಪ್ರಶಸ್ತಿ ಪ್ರದಾನ. ಮೊದಲಿಗೆ ಪ್ರೊಫೆಸರ್ ಸಿ ಮಹಾದೇವಪ್ಪ ಅವರಿಗೆ ಮಾನ್ಯರ ಪರಿಚಯ ಭಾಷಾ ನಿಕಾಯದ ಅಧೀನರಾದ ಡಾಕ್ಟರ್ ಮಾಧವ ಪೆರಾಜೆ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ಸಿ ಮಹಾದೇವಪ್ಪನವರು ಶತಾಯುಷಿಗಳು. ಇವರಿಗೆ ಈಗ 104 ವರ್ಷಗಳು. ಕನ್ನಡದ ಅಪರೂಪದ ಪಂಡಿತರು. ಪ್ರೊಫೆಸರ್ ಮಹಾದೇವಪ್ಪನವರು 8 ಜುಲೈ 1922ರಲ್ಲಿ ಸೋಸಲೆ ಬಸಪ್ಪ ಮತ್ತು ವೀರಾಜಮ್ಮನವರ ಪುತ್ರರಾಗಿ ಸೋಸೆಯಲ್ಲಿ ಜನಿಸಿದರು.
ಇವರು ತಮ್ಮ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನು ಸೋಸಲೆ ಗ್ರಾಮದಲ್ಲಿ, ಪ್ರೌಢಶಾಲೆಯನ್ನು ಮೈಸೂರಿನ ಸರಕಾರಿ ಮರಿಮಲ್ಲಪ್ಪ ಹೈಸ್ಕೂಲಿನಲ್ಲಿ, ಇಂಟರ್ಮೀಡಿಯೇಟನ್ನು ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ, BA ಕನ್ನಡ ಆನರ್ಸನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪೂರೈಸಿದರು. ತುಮಕೂರಿನ ಇಂಟರ್ಮೀಡಿಯೇಟ್ ಕಾಲೇಜ್, ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನಂತರ ಮೈಸೂರು ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದು ಚಿಕ್ಕಮಗಳೂರು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ, ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಕನ್ನಡದ ವಿಭಾಗದ ಮುಖ್ಯಸ್ಥರಾಗಿ, ಅನಂತರ ತುಮಕೂರು ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಸ್ತಪ್ರತಿ ಗ್ರಂಥ ಸಂಪಾದನೆ, ಸಂಶೋಧನೆ, ಅಧ್ಯಯನ, ಅಧ್ಯಾಪನ ಇವು ಶ್ರೀಯುತರ ಮುಖ್ಯ ಕಾರ್ಯಕ್ಷೇತ್ರಗಳು. ಕನ್ನಡ, ತಮಿಳು, ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವುಳ್ಳವರು. ಬಹುಭಾಷೆ ಮತ್ತು ಬಹುಜ್ಞಾನ ಶಿಸ್ತುಗಳನ್ನು ಬಲ್ಲಿದರು. ಹಳಗನ್ನಡ, ನಡುಗನ್ನಡ ಸಾಹಿತ್ಯ, ವಚನ ಸಾಹಿತ್ಯ, ಸ್ತೋತ್ರ ಸಾಹಿತ್ಯ, ಅಲಂಕಾರ ಸಾಹಿತ್ಯ, ಅನುವಾದ ಸಾಹಿತ್ಯ ಹೀಗೆ ಬಹು ಕ್ಷೇತ್ರಗಳಲ್ಲಿ ಗಂಭೀರ ಅಧ್ಯಯನ ಮಾಡಿದ್ದಾರೆ. ಅನುಪಲಬ್ಧ ಹಾಗೂ ಅಪರೂಪದ ಹಲವು ಕೃತಿಗಳನ್ನು ಶೋಧಿಸಿ ಪ್ರಕಟಿಸಿದರೆ ಅವುಗಳಲ್ಲಿ ಪ್ರಮುಖವಾದವು ಕೆಳಗಿನಂತೆ ಇವೆ: ಗುಬ್ಬಿ ಮಲ್ಲನಾರ್ಯನ ಭಾವಚಿಂತರತ್ನ, ಡಿಫೆನ್ಸ್ ಆಫ್ ಪೊಯೆಟ್ರಿ ಬೈ ಪೊಯೆಟ್ PB ಶೆಲ್ಲಿ, ಶ್ರೀ ಚನ್ನಂಜೆ ದೇವರು ಧರಿಸಿದ ಶಂಕರದೇವರ ಕಂದ, ಮೊಗ್ಗೆಯ ಮಾಯಿದೇವನ ಷಟ್ಸಲ ಗದ್ಯ, ಚಂದ್ರಕವಿರ ಶಂಕರ ಶತಕ, ಗಾಲಿಬನ ಗಜಲ್ಗಳು, ಉದಯಾದಿತ್ಯನ ಉದಯಾಲಂಕಾರ, ಗೋರಾಕ್ಷನತ್ತನ ಯೋಗಶಾಸ್ತ್ರ ಗ್ರಂಥವಾದ ಗೋರಕ್ಷ ಶತಕಂ ಮೊದಲಾದ ಅನೇಕ ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ಏಕೋತ್ತರ ಶಸ್ತ್ರಸ್ಥಲ ಇತ್ತೀಚೆಗೆ ಪ್ರಕಟವಾಗಿದೆ, ಅವರ ಇತ್ತೀಚಿನ ಪ್ರಕಟಣೆಯಾಗಿದೆ. 12ನೇ ಶತಮಾನದ ಆಯುರ್ವೇದ ಆಚಾರ್ಯ ನರಹರಿ ಪಂಡಿತರ ಸಂಸ್ಕೃತ ನಿಘಂಟು, ರಾಜಾಭಿಧಾನ ಚೂಡಾಮಣಿ 2 ಸಂಪುಟಗಳಲ್ಲಿ ಪರಿಷ್ಕರಿಸಿದ್ದಾರೆ. ಹೀಗೆ ಪ್ರೊಫೆಸರ್ ಮಹಾದೇವಪ್ಪ ಅವರು ಓಲೆಗರಿನಿಂದ ಕವಿಕಾವ್ಯಗಳನ್ನು ಬಿಡಿಸಿ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಗಟ್ಟಿ ಅಡಿರಚನೆ ಹಾಕಿದ್ದಾರೆ. ಇವರಿಗೆ ಈಗ 104 ವರ್ಷಗಳು ಸಂದಿವೆ. ಆದರೂ ದಣಿವರಿಯದೆ ಗ್ರಂಥ ಸಂಪಾದನೆ, ಸಂಶೋಧನೆ ಕಾರ್ಯದ ತೊಡಗಿ ಯುವಕರಿಗೆ ಮಾದರಿಯಾಗಿದ್ದಾರೆ. ಬಹುಭಾಷೆ ಹಾಗೂ ಬಹುಶಿಸ್ತುಗಳ ತಜ್ಞರು, ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯದ ಪ್ರಕಾಂಡ ಪಂಡಿತರು ಆದ ಪ್ರೊಫೆಸರ್ C ಮಹಾದೇವಪ್ಪನವರಿಗೆ ಕನ್ನಡ ವಿಶ್ವವಿದ್ಯಾಲಯ ತನ್ನ 34ನೇ ನುಡಿ ಹಬ್ಬದಲ್ಲಿ ಪ್ರತಿಷ್ಠಿತ ನಾಡೋಜ ಗೌರವ ಪದವಿಯನ್ನು ನೀಡಿ ಗೌರವಿಸುತ್ತದೆ. ಶ್ರೀ HC ಸತ್ಯನ್ನವರ ಪರಿಚಯ. ವಿಜ್ಞಾನಗಳ ನಿಕಾಯದ ಡೀನರಾದ ಡಾಕ್ಟರ್ ಶೈಲಜಾ ಹಿರೇಮಠ ಅವರಿಂದ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ HC ಸತ್ಯನ್ನವರು ದಕ್ಷ ಆಡಳಿತಗಾರರು, ಸಾಮಾಜಿಕ ಕಳಕಳಿಯುಳ್ಳವರು. ಶ್ರೀಯುತರು ಮೇ 15, 1960ರಲ್ಲಿ ತಂದೆ ದಿವಂಗತ HV ಚೆನ್ನಕೇಶವಯ್ಯ ಹಾಗೂ ದಿವಂಗತ ತಾಯಿ ಸುಶೀಲಮ್ಮ ಅವರ ಪುತ್ರರಾಗಿ ಹಾಸನದಲ್ಲಿ ಜನಿಸಿದರು. ಮಾಹಿತಿ ಹಕ್ಕು ಕಾಯ್ದೆ ಆಯೋಗದ ರಾಜ್ಯ ಮಾಹಿತಿ ಆಯುಕ್ತರಾಗಿ ಹಾಗೂ ಮಾಹಿತಿ ಹಕ್ಕು ಆಯುಕ್ತರಾಗಿ ಆಡಳಿತಾನುಭವದಲ್ಲಿ ಪಳಗಿದ ಡಾಕ್ಟರ್ HC ಸತ್ಯನ್ನವರು ತಮ್ಮ ಸೇವಾವಧಿಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಉಚ್ಚ ನ್ಯಾಯಾಲಯದವರೆಗೆ ಅನೇಕ ವ್ಯಾಜ್ಯಗಳನ್ನು ಸಂವಿಧಾನಾತ್ಮಕವಾಗಿ ಬಗೆಹರಿಸಿದವರು. ವಿಶೇಷವಾಗಿ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿದ್ದಾಗ ತಪ್ಪಿತಸ್ಥ ಅಧಿಕಾರಿಗೆ 2,12,00,000 ದಂಡ ವಿಧಿಸುವ ಮೂಲಕ ಇಡೀ ದೇಶದಲ್ಲಿಯೇ ಮಾಹಿತಿ ಆಯೋಗಗಳಲ್ಲಿ ವಿಧಿಸಿದ ಅತ್ಯಧಿಕ ದಂಡ ಪ್ರಕರಣ ಎಂದು ಹೆಸರಾಗಿದೆ. ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದ ಒಂಟಿ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಒಂದೇ ವಿಚಾರಣೆಯಲ್ಲಿ ವಿಲೇವಾರಿ ಮಾಡಿದ್ದಾರೆ. ಅನಗತ್ಯ ಮೇಲ್ಮನವಿಗಳನ್ನು ಸಲ್ಲಿಸುತ್ತಿದ್ದ 26 ಜನರನ್ನು ಕಪ್ಪು ಪಟ್ಟಿಗೆ ಸೇರಿಸಿದ ದಕ್ಷ ಅಧಿಕಾರಿ ಸತ್ಯನ್ನವರು. ಇವರ ಈ ಸಾರ್ವಜನಿಕ ಹಿತಾಸಕ್ತಿಯನ್ನು ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಶ್ರೀಯುತರ ಕಾರ್ಯವೈಖರಿಯನ್ನು ಶ್ಲಾಘಿಸಲಾಗಿದೆ. ಸುಮಾರು 30 ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಬೆಂಗಳೂರು BBMP, ಮೈಸೂರು ಮತ್ತು ಹಾಸನ ಪ್ರದೇಶಗಳಲ್ಲಿ ವರ್ಷಕ್ಕೆ 2 ಬಾರಿ ಬಡತನ ರೇಖೆಗಳಿಗಿಂತ ಕೆಳಗಿರುವ ಕುಟುಂಬಗಳ ಸದಸ್ಯರಿಗೆ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರಾಗಲು ಅನುವು ಮಾಡಿಕೊಡಲು ಚಾಲನಾ ತರಬೇತಿ ಶಿಬಿರಗಳನ್ನು ನಡೆಸಿ ಉದ್ಯೋಗಾವಕಾಶಗಳನ್ನು ಒದಗಿಸಿದ್ದಾರೆ. ವಾಯು ಮಾಲಿನ್ಯದ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ಜಾಗೃತಿ ಮೂಡಿಸಲು ಅಭಿಯಾನಗಳು ಮತ್ತು ಚಳುವಳಿಗಳು, ಸಂಚಾರ ಸಂಕೇತಗಳ ತಿಳುವಳಿಕೆಯ 106 ಶಿಬಿರಗಳನ್ನು ನಡೆಸಿದ್ದಾರೆ. ಸಾವಯವ ಕೃಷಿಯ ಕುರಿತು ಅಧ್ಯಯನ ಮಾಡಿ ಅದರ ಪರಿಣಾಮಗಳನ್ನು ನಾಡಿನಾದ್ಯಂತ ಪ್ರಸರಣ ಮಾಡಿದ್ದಾರೆ. ಇವರ ಈ ಸಾಂಸ್ಕೃತಿಕ ಕಳಕಳಿಯನ್ನು ಗುರುತಿಸಿ ನಾಡಿನ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ. ರೋಟರಿ ಇಂಟರ್ನ್ಯಾಷನಲ್ ರೋಟರಿ ಫೌಂಡೇಶನ್, ಪಾಲ್ ಹ್ಯಾರಿಸ್ ಫೆಲೋ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಸೇವೆಗಾಗಿ ರೋಟರಿ ಮೈಸೂರು ಪೂರ್ವ ಪ್ರಶಸ್ತಿ, ಸೇವಾ ವಿಭೂಷಣ ರಾಷ್ಟ್ರೀಯ ಏಕೀಕರಣ ಪ್ರಶಸ್ತಿ, ಆಡಳಿತ ಸೇವಾ ರತ್ನ ಪ್ರಶಸ್ತಿ, ಸಮಾಜ ಕರ್ನಾಟಕ ವಿಶ್ವಕರ್ಮ ಸಾಮಾಜಿಕ ಮತ್ತು ರಾಜಕೀಯ ಸಮಿತಿಯಿಂದ ಚಿನ್ನ ಪದಕದ ಪ್ರಶಸ್ತಿ, ಹೀಗೆ ಹಲವು ಶ್ರೇಷ್ಠ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು
ಗೌರವಾನ್ವಿತ ರಾಜ್ಯಪಾಲರಿಂದ ಪಡೆದಿದ್ದಾರೆ. ಡಾಕ್ಟರ್ ಎಚ್.ಸಿ. ಸತ್ಯನ್ ಅವರು ಆಡಳಿತಾತ್ಮಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಮೌಲಿಕ ಸೇವೆಯನ್ನು ಗುರುತಿಸಿ ಕನ್ನಡ ವಿಶ್ವವಿದ್ಯಾಲಯವು ತನ್ನ 34ನೇ ನುಡಿ ಹಬ್ಬದಲ್ಲಿ ಪ್ರತಿಷ್ಠಿತ ನಾಡೋಜ ಗೌರವ ಪದವಿಯನ್ನು ನೀಡಿ ಗೌರವಿಸುತ್ತಿದೆ. ಈಗ PhD ಪದವಿ ಪ್ರದಾನ ಸನ್ಮಾನ್ಯ ಕುಲಾಧಿಪತಿಗಳು ಮತ್ತು ಸಮಕುಲಾಧಿಪತಿಯವರಿಂದ PhD ಪದವಿಗಳ ಪಟ್ಟಿಯನ್ನು ಮಂಡಿಸಲು ಮಾನ್ಯ ಕುಲಪತಿಗಳ ಅನುಮತಿ ಕೋರುತ್ತೇನೆ. ವಿವಿಧ ಪದವಿಗಳನ್ನು ಸ್ವೀಕರಿಸುವ ಅಭ್ಯರ್ಥಿಗಳ ಪಟ್ಟಿಯನ್ನು ಮಂಡಿಸಲು ಕೋರುತ್ತೇನೆ. ಭಾಷಾ ನಿಕಾಯದ ಡೀನರು PhD ಅಭ್ಯರ್ಥಿಗಳ ಪಟ್ಟಿಯನ್ನು ಮಂಡಿಸಬೇಕಾಗಿ ಕೋರುತ್ತೇನೆ. बोलना है ना, ये एडमिट करेंगे नहीं, बाद में थोड़ी करते हैं एडमिट पे. By virtue of the authority vested in me as the Chancellor of Kannada University, I admit all the presented candidates to the degree of DLit, PhD, MA, MBA, M.Music, PG courses and M.Music, BBA, BPA degree courses in the university, and in token thereof they have been presented with these degrees. I suggest you to behave yourself in your speech and conduct befitting to the degrees awarded to you.
ಭಾಷಾನಿಕಾಯ ಮಹಾವೀರ ಜೈನ್, ಹಿರೇಮಠ ಸಿದ್ಧಲಿಂಗಮ್ಮ ಗಿರಿಜಯ್ಯ, ಶಶಿಕುಮಾರ್ ಸಿ, ಗುಡಿಹಿಂದಲ ಹುಲಿಕಂಠಪ್ಪ, ಮಂಜುನಾಥ ಕೆಪಿ, ಅನ್ನಪೂರ್ಣ ಹೂಗಾರ, ಮಲಕಾರಿ ಶಿರಶ್ಯಾಡ, ನಾಗಪ್ಪ ಬಾರಕೇರ, ಜಯಲಕ್ಷ್ಮಿ ಟಿ, ವಿನೋದ ಕುಮಾರ, ಉಮಾ ಎ, ಆನಂದ ಎಂ, ಪ್ರಕಾಶ ಬಿ ಎ, ವೀರಭದ್ರ, ಆರತಿ ಎಸ್, ರುಕ್ಮಿಣಿ ಬಿ ಪಾಂಡರೆ, ದೇವೀಂದ್ರಪ್ಪ, ತಿಪ್ಪೇಸ್ವಾಮಿ ಎನ್ ಆರ್, ವೀಣಾ ಎಲ್ ವೈ, ಗಾದೆಮ್ಮ, ಭಾರ್ಗವಿ ಶ್ರೀಪಾದ ಹೆಗಡೆ, ಶ್ರೀ ಚಂದ್ರಶೇಖರ ರೆಡ್ಡಿ, ವೆಂಕಪ್ಪ ಗುಡೆಪ್ಪನವರ, ನಾಗರಾಜ, ಆರಡಿ ಮಲ್ಲಯ್ಯ ಪಿ, ಸಮದೇವನವರ ಚಾರೇಶ, ಸುಜಾತ ಬಿ, ವೀಣಾರೆಡ್ಡಿ, ಯತೀಶ್ ಕುಮಾರ್ ರೈಕೆ, ಶ್ರೀಧರ ವಿ, ನಾಗೇಂದ್ರ ವಿ, ಜಮ್ಮನಗೌಡ, ನಿಶಾಂತ ಎಂ, ಸಂಗಮೇಶ, ಕಾತ್ರಿಕಿ ಸುಮಾ, ಗುರುರಾಜ ಎನ್, ಸಿ ಪಿ ಶಿವಚಂದ್ರ, ಎ ತಿಪ್ಪನಾಯಕ, ಬಸವರಾಜ ಕೆ, ಮಹಾಂತೇಶ ಬಿ ಬಡ್ಲಿ, ಮಂಜುನಾಥ ಕರಲಿಂಗನವರ್, ರುಕ್ಸಾನ ಫಿರದೋಸ್ ಖಾನಂ, ಸುರೇಶ್ ಜಿಡಿ, ಸಂಗಮೇಶ ಮುತ್ತಗಿ, ಶಾರದಾ ಜಿ ಪಿ, ಲೀಲಾವತಿ ಎಂ ಎಸ್, ಪವಿತ್ರ ಬಿ, ರೇಷ್ಮಾ ಹೆಚ್, ಮಾನಸ ಎಂ, ವತ್ಸಲ ಎನ್, ಬಾಲನಗೌಡರು ಸತೀಶಗೌಡ, ಮುಂದೆ ಇದ್ದವ್ರಿಗೆ ಸ್ವಲ್ಪ ಹಿಂದಕ್ಕೆ ಸರಿದು ಗಲಾಟೆ
ವಿಜ್ಞಾನ ನಿಕಾಯ ಚರಿತ್ರೆ ವಿಭಾಗ ರೇಷ್ಮಾ MY ಮಾರ್ಗದರ್ಶಕರು ಸತೀಶ್ ಕುಮಾರ್ ಶೆಟ್ಟಿ ಪಿ. ವಿಷಯ ಏಕೀಕರಣೋತ್ತರ ಕರ್ನಾಟಕ ಪ್ರೌಢಶಾಲೆ ಸಮಾಜ ವಿಜ್ಞಾನ ಪಠ್ಯಗಳ ರಚನೆ ಮತ್ತು ಸ್ವರೂಪ. ಹರೀಶ್ ಕುಮಾರ್ ಡಾಕ್ಟರ್ ಸುರೇಶ್ ರೈ. ವಿಷಯ ಚಿಕ್ಕಮಗಳೂರು ಜಿಲ್ಲೆಯ ದಲಿತ ಚಳುವಳಿಗಳ ಸಮಕಾಲೀನ ಅಧ್ಯಯನ. ಸುವರ್ಣ ಈರೇಗೌಡ್ರ ಮಾರ್ಗದರ್ಶಕರು BP ಕುಮಾರ್. ಅವಿಭಾಜಿತ ಧಾರವಾಡ ಜಿಲ್ಲೆಯ ಕೃಷಿ ಆಧಾರಿತ ಕೈಗಾರಿಕೆಗಳು ಚಾರಿತ್ರಿಕ ಅಧ್ಯಯನ. ರಂಗಪ್ಪ ಮಂಗಳಪ್ಪ. ಲೋಕೇಶ ಟಿ. ಕಾಡಜ್ಜಿ ಮಂಜಪ್ಪ. ರಾಜಕುಮಾರ DS. ನಟರಾಜ YP. ಉಮೇಶ್ RS. ರಾಜು ನೆರೆಗಲ್. ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ ಅನಿಲ್ ಕುಮಾರ್ JC. ಗಂಗಮ್ಮ YC. ಮಂಜುಳಾ. ಕರಿಯಪ್ಪ. ರೇಣುಕಾಸ್ವಾಮಿ ಒಡೆಯರ್ BE. ದೀಕ್ಷಾ ಚೌಧರಿ. ವಿನಯ್ ಕುಮಾರ್ K. ಮುದ್ದೆಬಿಹಾಳ ನಾರಾಯಣ. ಪ್ಯಾಲಿ ವಾಸುದೇವ. ದಾನಪ್ಪನವರ ಬಸವರಾಜ. ಜನಪದ ಅಧ್ಯಯನ ವಿಭಾಗ ಶರೀಫ್ ಮಾಕಪ್ಪನವರ. ವೆಂಕಟೇಶ GM. ಸತೀಶ್ ಕುಮಾರ್ ಹನುಮಂತರಾಯ್ ದೊಡ್ಡಮನಿ. ಲೋಕೇಶ C. ಪರಶುರಾಮಪ್ಪ. ತಿಪ್ಪೇಸ್ವಾಮಿ DK. ಕೃಷ್ಣಮೂರ್ತಿ K. ಅಭಿವೃದ್ಧಿ ಅಧ್ಯಯನ ವಿಭಾಗ ಮಹೇಶ PG. ಹನುಮಂತ. ನಾಗರಾಜ್ DO. ನಾಗನಗೌಡ ಪಾಟೀಲ P. ಪ್ರವೀಣ್ ಕುಮಾರ್ S. ಕೋಟಿ.
ಶರಣಪ್ಪ ಗೊಲ್ಲರ, ಆಸ್ತಾ ಬಿ, ಶರ್ಮಿಳಾ ಪಿ ನಾಯಕ, ಅನಿಲ್ ಚೆರಿಯನ್, ರಾಚಯ್ಯ ಚೌಕಿಮಠ, ಚಿಕ್ಕರಾಜು ಸಿ, ಬುಡಕಟ್ಟು ಅಧ್ಯಯನ ವಿಭಾಗ ಶರಣ್ ಎಸ್ ಜೆ, ಉಷಾ ಜಿ, ವಿರೂಪಾಕ್ಷ ಕೆ, ಗಿರೀಶ್ ಕುಮಾರ್ ಜಿ, ರೇಷ್ಮಾ ಎಚ್. ಲಲಿತ ಕಲೆಗಳ ನಿಕಾಯದ ಡೀನರು PhD ಅಭ್ಯರ್ಥಿಗಳ ಪಟ್ಟಿಯನ್ನು ಮಂಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೃಶ್ಯಕಲಾ ವಿಭಾಗದ PhD ವಿದ್ಯಾರ್ಥಿಗಳ ವಿವರ: ಹೇಮಲತಾ NS, ಕರ್ನಾಟಕದ ಸಮಕಾಲೀನ ದೃಶ್ಯಕಲಾಕೃತಿಗಳಲ್ಲಿ ಶ್ರೀ ಸಂವೇದನೆ. ಅಶೋಕ್ ನಡುವಿನಮನಿ, ಕನ್ನಡ ದೃಶ್ಯಕಲಾ ಲೇಖನ ಸಾಹಿತ್ಯ ಒಂದು ಅಧ್ಯಯನ. ದಯಮಾಡಿ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಈಗ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಕೆ ಮರುಳುಸಿದ್ದಪ್ಪ, ಸಂಸ್ಕೃತಿ ಚಿಂತಕರು, ಬೆಂಗಳೂರು, ಇವರನ್ನು ಘಟಿಕೋತ್ಸವ ಭಾಷಣಕ್ಕಾಗಿ ಮಾನ್ಯ ಕುಲಪತಿಯವರು ಸನ್ಮಾನ್ಯ ಕುಲಾಧಿಪತಿಗಳ ಅನುಮತಿ ಪಡೆಯಲು ವಿನಂತಿಸುತ್ತೇನೆ. ಗೌರವಾನ್ವಿತ ಕುಲಾಧಿಪತಿಗಳೇ, ಈ ಘಟಿಕೋತ್ಸವದ ಭಾಷಣವನ್ನು ಮಾಡಬೇಕೆಂದು ಪ್ರೊಫೆಸರ್ ಕೆ ಮರುಳುಸಿದ್ದಪ್ಪ ಅವರನ್ನು ಕೋರಲು ಮಾನ್ಯ ಕುಲಾಧಿಪತಿಗಳ ಅನುಮತಿ ಬಯಸುತ್ತೇನೆ. I give permission. ಮುಖ್ಯ ಅತಿಥಿಗಳ ಪರಿಚಯ ಅಧ್ಯಯನಾಂಗದ ನಿರ್ದೇಶಕರಾದ ಡಾಕ್ಟರ್ ಅಮರೇಶ ಎದ್ಗಲ್ ಅವರಿಂದ. ಎಲ್ರಿಗೂ ನಮಸ್ಕಾರಗಳು. ಹಿರಿಯರಾದ ಡಾಕ್ಟರ್ ಕೆ ಮರುಳುಸಿದ್ದಪ್ಪ ಅವರು ಕನ್ನಡ ನಾಡಿನ ಮಹತ್ವದ ವಿದ್ವಾಂಸರು, ಪ್ರಾಧ್ಯಾಪಕರು ಮತ್ತು ಬರಹಗಾರರು. ಇವರು 1940 ಜನವರಿ 12ರಂದು ಚಿಕ್ಕಮಗಳೂರು ಜಿಲ್ಲೆಯ ಕಾರೇಹಳ್ಳಿಯಲ್ಲಿ ಜನಿಸಿದರು. ತಂದೆ ಉಜನಪ್ಪ, ತಾಯಿ ಕಾಳಮ್ಮ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ರ್ಯಾಂಕ್ ಹಾಗೂ ಸ್ವರ್ಣ ಪದಕಗಳೊಂದಿಗೆ ಕನ್ನಡ MA ಪದವಿಯನ್ನು ಗಳಿಸಿದರು. ಆಧುನಿಕ ಕನ್ನಡ ನಾಟಕ ವಿಮರ್ಶೆ ಎಂಬ ವಿಷಯದ ಮೇಲೆ ಸಂಶೋಧನೆ ಕೈಗೊಂಡು ಮಹಾಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ಗಳಿಸಿದರು. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ ಅನೇಕ ಪ್ರತಿಭೆಗಳನ್ನು ಬೆಳೆಸಿದ ಕೀರ್ತಿಗೆ ಭಾಜನರಾದವರು. ಇವರು ರಂಗಭೂಮಿ, ನಾಟಕ ಮತ್ತು ಜಾನಪದ ಕ್ಷೇತ್ರಗಳಲ್ಲಿ ಅಪಾರವಾದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಹಾಗೂ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಪ್ರಗತಿಪರ ನೈತಿಕ ಚಳವಳಿಗಳಲ್ಲಿ ಇವರದು ಪ್ರಮುಖವಾದ ಹೆಸರು. ಸಾಮಾನ್ಯ ಜನರಿಗಾಗಿ ಸಾಹಿತ್ಯ ಚರಿತ್ರೆ ಸಂಪುಟಗಳಲ್ಲಿ ಷಟ್ಪದಿ ಸಾಹಿತ್ಯವನ್ನು ರಚಿಸಿದ್ದಾರೆ. ಇವರ ಹೆಸರಾಂತ ಸಂಪಾದನೆಗಳಲ್ಲಿ ಕನ್ನಡ ನಾಟಕ ವಿಮರ್ಶೆ, ಲಾವಣಿಗಳು, ಶತಮಾನದ ನಾಟಕ, ಒಡನಾಟ, ವಚನ ಕಮ್ಮಟ, ಗಿರೀಶ್ ಕಾರ್ನಾಡರ ನಾಟಕಗಳು, ಕನ್ನಡದ ಪ್ರತಿಕ್ರಿಯೆ ಮುಂತಾದವುಗಳು ಸೇರಿವೆ. ಇವರ ಅನುವಾದಗಳಲ್ಲಿ ಮೀಡಿಯಾ, ಎಲೆಕ್ಟ್ರಾ, ರಕ್ತ ಕಣಗಿಲೆ, ಭಾರತೀಯ ಜಾನಪದ ಸಮೀಕ್ಷೆಗಳೂ ಸೇರಿವೆ. ಉಲ್ಲಾಸ, ಲಂಕೇಶರ ಬದುಕು ಬರಹ, ಸಂಗಾತಿ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ನೋಟ ನಿಲುವು ಇವರ ಪ್ರವಾಸ ಕಥನವಾಗಿದೆ. ಈ ಮಹನೀಯರಿಗೆ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಸಾಣೇಹಳ್ಳಿಯ ಶ್ರೀ ಶಿವಕುಮಾರ ಕಲಾ ಸಂಘದ ಶ್ರೀ ಶಿವಕುಮಾರ ಪ್ರಶಸ್ತಿ, BM ಶ್ರೀ ಪ್ರತಿಷ್ಠಾನದ ಶ್ರೀ ಸಾಹಿತ್ಯ ಪ್ರಶಸ್ತಿಯೂ ಸೇರಿದಂತೆ ಕರ್ನಾಟಕ ಸರ್ಕಾರವು ನೀಡುವ ಸಾಂಸ್ಕೃತಿಕ ಗೌರವ ಪ್ರತಿಷ್ಠಿತ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಹೀಗೆ ಅನೇಕ ಗೌರವಗಳು ಮಾನ್ಯರಿಗೆ ಸಂದಿವೆ. ಯದೆಯ ದನಿ ಎಂಬ ಗೌರವ ಸಂಪುಟವನ್ನು ಇವರ ಅಭಿಮಾನಿಗಳು ಸಮರ್ಪಿಸಿದ್ದಾರೆ. ಇಂದು ಕನ್ನಡ ವಿಶ್ವವಿದ್ಯಾನಿಲಯದ 34ನೇ ಘಟಿಕೋತ್ಸವ ನುಡಿ ಹಬ್ಬಕ್ಕೆ ಮುಖ್ಯ ಅತಿಥಿಯಾಗಿ ಮಾನ್ಯ ಶ್ರೀ ಡಾಕ್ಟರ್ ಕೆ ಮರುಳುಸಿದ್ದಪ್ಪ ಅವರು ಆಗಮಿಸಿದ್ದಾರೆ. ಇವರನ್ನು ಘಟಿಕೋತ್ಸವದ ಭಾಷಣವನ್ನು ಮಾಡುವಂತೆ ನಾನು ಈ ಮೂಲಕ ಕೋರುತ್ತೇನೆ.
ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಘನತೆವೆತ್ತ ಕುಲಾಧಿಪತಿಗಳೇ, ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರೇ, ಸನ್ಮಾನ್ಯ ಕುಲಪತಿಗಳೇ, ಸೆನೆಟ್, ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರೇ, ವಿವಿಧ ಪದವಿ ಮತ್ತು ಪ್ರಶಸ್ತಿಗಳನ್ನು ಪಡೆದಿರುವ ಸೋದರ ಸೋದರಿಯರೇ ಮತ್ತು ಸನ್ಮಾನ್ಯ ಸಭಿಕರೇ, ಕನ್ನಡ ವಿಶ್ವವಿದ್ಯಾಲಯವು ಕರ್ನಾಟಕ ರಾಜ್ಯದ ಹೆಮ್ಮೆ ಮತ್ತು ಅಸ್ಮಿತೆಯ ಸಂಕೇತ. ಕರ್ನಾಟಕದಲ್ಲಿರುವ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ತನ್ನದೇ ಆದ ವಿಶಿಷ್ಟತೆ ಇದೆ. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ಘೋಷವಾಕ್ಯ ಹೊಂದಿರುವ ಕನ್ನಡ ವಿಶ್ವವಿದ್ಯಾಲಯವು ಮಾತಿನ ಮಂತ್ರಶಕ್ತಿಯನ್ನು, ಬೆಳಕಿನ ದಾರಿಯನ್ನು ಅನುಸರಿಸುತ್ತಿದೆ. ನಮಗೆ ಮಾತೆಂದರೆ ತಾಯಿನುಡಿ ಕನ್ನಡ. ಈ ಕನ್ನಡಕ್ಕೆ 2000 ವರ್ಷಗಳಿಗೂ ಮಿಗಿಲಾದ ಇತಿಹಾಸವಿದೆ. ಭಾರತದಲ್ಲಿ ಜನರಾಡುವ ಆಡು ನುಡಿಗಳಲ್ಲಿ ಪ್ರಾಚೀನತೆಯ ದೃಷ್ಟಿಯಿಂದ 2ನೆಯ ಭಾಷೆ ಎಂದು ವಿದ್ವಾಂಸರು ಗುರುತಿಸಿದ್ದಾರೆ. ಪ್ರಾಚೀನ ಕನ್ನಡ ಸಾಹಿತ್ಯದಂತೆಯೇ ಸಮಕಾಲೀನ ಕನ್ನಡ ಸಾಹಿತ್ಯಕ್ಕೂ ರಾಷ್ಟ್ರೀಯ ಮನ್ನಣೆ ಇದೆ. ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡಿನ ವ್ಯಾಪ್ತಿ ಇತ್ತೆಂದು ಬಣ್ಣಿಸುವ ಕವಿರಾಜ ಮಾರ್ಗವು 9ನೇ ಶತಮಾನಕ್ಕೆ ಸೇರಿದ್ದು. ಅಂದಿನಿಂದ ಇಂದಿನವರೆಗೆ ಕನ್ನಡ ಸಂಸ್ಕೃತಿಯು ಹಲವು ಘಟ್ಟಗಳನ್ನು ದಾಟಿ ಬಂದಿದೆ. ಹಲವು ಸಂಘರ್ಷಗಳನ್ನು ಗೆದ್ದು ಉಜ್ವಲತೆಯನ್ನು ಕಾಪಾಡಿಕೊಂಡು ಬಂದಿದೆ. ವಸಾಹತುಶಾಹಿಯ ಪರಿಣಾಮವಾಗಿ ಕನ್ನಡ ನುಡಿಗೆ 1-2 ಶತಮಾನಗಳ ಕಾಲ ಹಿಂಜರಿಕೆಯಾಯಿತೆಂಬುದು ನಿಜವಾದರೂ ಶಿಕ್ಷಣದ ದೃಷ್ಟಿಯಿಂದ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಆರಂಭವಾದುದು ಇಂಗ್ಲೀಷರಿಂದಲೇ ಎಂಬುದು ಬಹುಮುಖ್ಯವಾದ ವಿಚಾರವಾಗುತ್ತದೆ. ಮಠಗಳಲ್ಲಿ, ಗುರುಕುಲಗಳಲ್ಲಿ ಮೇಲುಜಾತಿ ಮತ್ತು ವರ್ಗದವರಿಗೆ ಮೀಸಲಾಗಿದ್ದ ಅಕ್ಷರ ಕಲಿಕೆಯು ಸರ್ವರಿಗೂ ದೊರೆತ ಅವಕಾಶ ಇಂಗ್ಲೀಷರಿಂದಲೇ ಮೊದಲಾಯಿತೆಂಬುದನ್ನು ಮಹಾಕವಿ ಕುವೆಂಪುರವರೇ ಸ್ಪಷ್ಟವಾಗಿ ಸಾರಿ ಹೇಳಿದ್ದಾರೆ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬ್ರಿಟಿಷರು ಶಾಲೆ ಕಾಲೇಜುಗಳನ್ನು ಆರಂಭಿಸಿದರಾದರೂ ಅದು 100 ಪಟ್ಟು 1000 ಪಟ್ಟು ವಿಸ್ತರಣೆಯಾದುದು ಸ್ವತಂತ್ರ ಭಾರತದಲ್ಲಿ. ಶಿಕ್ಷಣದ ಗುಣಮಟ್ಟದ ಬಗೆಗೆ ಅತೃಪ್ತಿ ಇರಬಹುದಾದರೂ ಸ್ವತಂತ್ರ ಭಾರತದಲ್ಲಿ ಹಳ್ಳಿಗಳು ಶಾಲೆಗಳನ್ನು ಪಡೆದ ಸಂಗತಿ ಸಾಮಾಜಿಕವಾಗಿ ಬಹು ಮಹತ್ವದ ವಿಚಾರವೆಂಬುದನ್ನು ನಾವು ಮರೆಯುವಂತಿಲ್ಲ. ಕನ್ನಡ ನುಡಿಯನ್ನು, ಸಾಹಿತ್ಯ ಕಲೆಗಳನ್ನು ಎಲ್ಲ ನಿಟ್ಟಿನಿಂದ ಬೆಳೆಸಲು ಸ್ವಾತಂತ್ರ್ಯೋತ್ತರ ಕರ್ನಾಟಕ ಸರ್ಕಾರಗಳು ಕ್ರಮ ಕೈಗೊಂಡಿವೆ. ಕನ್ನಡ ಸಂಸ್ಕೃತಿ ಇಲಾಖೆ, ವಿವಿಧ ಅಕಾಡೆಮಿಗಳು, ಪ್ರಾಧಿಕಾರಗಳು ಇಲ್ಲೆಲ್ಲ ಕನ್ನಡ ಪ್ರಸಾರದ ಕೆಲಸ ಉತ್ಸಾಹದಿಂದ ನಡೆಯುತ್ತಿದೆ. ಕನ್ನಡ ವಿಶ್ವವಿದ್ಯಾಲಯವಂತೂ ಕನ್ನಡ ಭಾಷೆ ಸಂಸ್ಕೃತಿಯ ಬಗೆಗೆ ಮತ್ತು ಸೋದರ ಭಾಷೆಗಳ ಬಗೆಗೂ ಸಂಶೋಧನೆ, ಅಧ್ಯಯನ, ಪ್ರಸಾರದ ಕೆಲಸವನ್ನು ಕಳೆದ 3.5 ದಶಕಗಳಿಂದಲೂ ಯಶಸ್ವಿಯಾಗಿ ಸಾಧಿಸಿದೆ. ಆದರೆ ಕನ್ನಡದ ಬಗೆಗೆ ಸರ್ಕಾರಗಳು ಪ್ರೋತ್ಸಾಹ ನೀಡುವುದರಿಂದ ಮಾತ್ರ ಕನ್ನಡ ಸದೃಢವಾಗುವುದಿಲ್ಲವೆಂಬುದನ್ನು ನಾವು ಮರೆಯಬಾರದು. ಎಲ್ಲಿಯವರೆಗೆ ಶಾಲಾ ಶಿಕ್ಷಣದಲ್ಲಿ ಕನ್ನಡಕ್ಕೆ ಅಗ್ರಮನ್ನಣೆ ದೊರೆಯುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ನಿಜವಾದ ಪ್ರಗತಿ ಸಾಧ್ಯವಿಲ್ಲ. ಕನ್ನಡಕ್ಕೆ ಅಗ್ರಮಣೆ ಸಮಸಮಾಜ ನಿರ್ಮಾಣವಾಗಲು ಸರ್ಕಾರಿ ಶಾಲೆಗಳು ತಲೆ ಎತ್ತಿ ಮೆರೆಯುವಂತಾಗಬೇಕು. ಉನ್ನತ ಶಿಕ್ಷಣದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗಬಹುದಾದರೂ ಪ್ರಾಥಮಿಕ ಶಿಕ್ಷಣದ ವಿಚಾರ ಬಂದಾಗ ಸರ್ಕಾರಗಳು ಎಚ್ಚರ ವಹಿಸಬೇಕಾಗಿತ್ತು. ಏಕೆಂದರೆ ಗ್ರಾಮೀಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಎಂದರೆ ಹಳ್ಳಿಯ ಸಾಂಸ್ಕೃತಿಕ ಕೇಂದ್ರ. ನಮ್ಮ ಸಂವಿಧಾನದ ಆಶಯಗಳು ನಿಜವಾಗಲು ಸರ್ಕಾರಿ ಶಾಲೆಗಳೇ ಕಾರಣ. ಊರಿನ ಶ್ರೀಮಂತ ಜಮೀನ್ದಾರರ ಮಕ್ಕಳೊಂದಿಗೆ ಬಡ ದಲಿತನ ಮಕ್ಕಳು ಸಮಸಮವಾಗಿ ಕುಳಿತು ಅಕ್ಷರ ಕಲಿಯುವ, ಅನ್ನದಾಸೋಹ ಪಡೆಯುವ ಒಂದು ಸಾಮಾಜಿಕ ಕ್ರಿಯೆ ಅದ್ಭುತವಾದುದು. ಆದರೆ ಇದೀಗ ಸಣ್ಣ ಸಣ್ಣ ಹಳ್ಳಿಯಲ್ಲಿಯೂ ಖಾಸಗಿ ಶಾಲೆಗಳು ತಲೆ ಎತ್ತಿ ಮಕ್ಕಳ ನಡುವೆ ಭಿನ್ನತೆ ಸೃಷ್ಟಿಸುತ್ತಿವೆ. ಇದಕ್ಕೆ ಕಾರಣ ನಮ್ಮ ಜನರ ಇಂಗ್ಲೀಷ್ ವ್ಯಾಮೋಹ. ಖಾಸಗಿ ಶಾಲೆಗೆ ಹೋಗುವ ಮಕ್ಕಳು
ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಾರೆ, ಸಮವಸ್ತ್ರ ಧರಿಸಿ ಶಾಲಾ ವಾಹನದಲ್ಲಿ ಪಕ್ಕದ ಹಳ್ಳಿಗೆ ಕಲಿಯಲು ಹೋಗುವ ದೃಶ್ಯ ನಮ್ಮ ಗ್ರಾಮೀಣರಿಗೆ ಹುಸಿ ಹೆಮ್ಮೆಗೆ ಕಾರಣವಾಗಿದೆ. ಜಾತಿಬದ್ಧ ವರ್ಗ ಸಮಾಜದಲ್ಲಿ ಎಲ್ಲ ಮಕ್ಕಳು ಒಂದೇ ಶಾಲೆಯಲ್ಲಿ ಅಕ್ಕಪಕ್ಕ ಕುಳಿತು ಕಲಿಯುವುದು ಬಹುಶಃ ಮೇಲುವರ್ಗದವರಿಗೆ ಸಹಿಸಲಾಗದ ಸಂಗತಿಯಾಗಿರಬಹುದು. ಖಾಸಗಿ ಶಾಲೆಗೆ ಮಗುವನ್ನು ಕಳಿಸುವ ಮೂಲಕ ತನ್ನ ವರ್ಗ ಪ್ರತ್ಯೇಕತೆಯನ್ನು ಸ್ಥಾಪಿಸಲು ಕೆಲವರು ಮನಸ್ಸು ಮಾಡಿರುವುದರಿಂದ ಖಾಸಗಿ ಶಾಲೆ ಪ್ರತಿಷ್ಠೆಯ ಸಂಕೇತ ಆಗಿಬಿಟ್ಟಿದೆ. ಅಲ್ಲೊಂದು ಇಲ್ಲೊಂದು ಖಾಸಗಿ ಶಾಲೆ ಸರಳ ರೀತಿಯಲ್ಲಿದ್ದು ಕನ್ನಡ ಮಾಧ್ಯಮವನ್ನು ಒಪ್ಪಿಕೊಂಡಿವೆ. ಆದರೂ ವಿರಳ ನಿದರ್ಶನಗಳ ಮೂಲಕ ಎಲ್ಲ ಖಾಸಗಿ ಶಾಲೆಗಳನ್ನು ಸಮರ್ಥಿಸಿಕೊಳ್ಳಲಾಗುವುದಿಲ್ಲ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರವು ಇಂಗ್ಲೀಷ್ ಭಾಷೆಯನ್ನು ಕಲಿಸಲು ಇದೀಗ ಮುಂದಾಗಿದೆ. ಒಂದು ಭಾಷೆಯಾಗಿ ಇಂಗ್ಲೀಷ್ ಕಲಿಯಲು ಯಾರ ಆಕ್ಷೇಪವೂ ಇರಲಾರದು. ಆದರೆ ಶಿಕ್ಷಣ ಮಾಧ್ಯಮವಾಗಿ ಇಂಗ್ಲೀಷ್ಗೆ ಮನ್ನಣೆ ನೀಡುವುದು ತುಂಬ ಅಪಾಯಕಾರಿ ಬೆಳವಣಿಗೆಯಾಗುತ್ತದೆ. ಸ್ವಾತಂತ್ರ್ಯ ಪೂರ್ವ ಕರ್ನಾಟಕದಲ್ಲೇ ಬ್ರಿಯಂಶಿಯವರು ಈ ಮಾತನ್ನು ಹೇಳಿದ್ದರು. ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯತಾ ಶರಣಂ ನಾಸ್ತಿ. ಸಂಸ್ಕೃತವಲ್ಲ, ಇಂಗ್ಲೀಷಲ್ಲ, ಹಿಂದಿಯಲ್ಲ, ಕನ್ನಡ. ಇದು ಸಾವಿರಾರು ವರ್ಷಗಳಿಂದಲೂ ಬೆಳೆದು ಬಂದ ಭಾಷೆ. ಖಾಸಗಿ ಶಾಲೆಗಳ ಸ್ಪರ್ಧೆಯಿಂದಾಗಿ ಹಳ್ಳಿಗಳ ಸರ್ಕಾರಿ ಶಾಲೆಗಳನ್ನು ಸೇರುವ ಮಕ್ಕಳ ಸಂಖ್ಯೆ ತೀವ್ರವಾಗಿ ಇಳಿಮುಖವಾಗುತ್ತಿರುವುದನ್ನು ಕಂಡು ಸರ್ಕಾರವೇ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ತೊಡಗಿ ಈಗಾಗಲೇ ಇದು ಗಾಬರಿ ತರಿಸುವ ಮಟ್ಟದಲ್ಲಿರುವಾಗ ಇನ್ನೊಂದು ಆಘಾತಕಾರಿ ಸುದ್ದಿ ಕೇಳಿಬರುತ್ತಿದೆ. ಸುಮಾರು 700 ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ KPS ಮ್ಯಾಗ್ನೆಟ್ ಶಾಲೆಗಳನ್ನು ತೆರೆಯುವುದಲ್ಲದೆ ಈ ಉನ್ನತೀಕರಿಸಿದ ಶಾಲೆಗಳ ಅಭಿವೃದ್ಧಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಈ ಶಾಲೆಯ ಅಕ್ಕಪಕ್ಕದ ಹಳ್ಳಿಗಳ ಪ್ರಾಥಮಿಕ ಶಾಲೆಗಳನ್ನು ಶಾಶ್ವತವಾಗಿ ಮುಚ್ಚಲಾಗುವುದೆಂಬುದು ನಿಜವೇ ಆಗಿದ್ದರೆ ಇದಕ್ಕಿಂತ ಪ್ರತಿಗಾಮಿ ತೀರ್ಮಾನ ಮತ್ತೊಂದಿಲ್ಲ ಎಂದು ಹೇಳಬೇಕಾಗುತ್ತದೆ. ಶಾಲೆ ಇಲ್ಲದ ಹಳ್ಳಿ ಎಂದರೆ ದೇವರಿಲ್ಲದ ಗುಡಿ ಎಂದು ಹೇಳಬಹುದು. ಹಲವಾರು ಸಾವಿರ ಸಣ್ಣ ಸಣ್ಣ ಶಾಲೆಗಳು ಈ ಬಿಳಿಯಾನೆ ಯೋಜನೆಗೆ ಬಲಿಯಾಗಲಿವೆ ಎಂಬ ಅಂದಾಜಿದೆ. ಆದುದರಿಂದ ಇದರ ಪರಿಣಾಮವಾಗಿ ಸಾವಿರಾರು ಶಾಲಾರಹಿತ ಹಳ್ಳಿಗಳು ಹುಟ್ಟಿಕೊಂಡು ಮತ್ತೆ ನಾವು ಪಾಳೆಯಗಾರಿ ಯುಗಕ್ಕೆ ಮರಳಬೇಕಾಗಬಹುದು. ಶಾಲೆಯಿಂದ ಹೊರಗುಳಿಯುವ ಮಕ್ಕಳ ಸಂಖ್ಯೆ ಈ ಕ್ರಮದಿಂದಾಗಿ 10 ಪಟ್ಟು ಹೆಚ್ಚಬಹುದು. ಬಡವರ ಮಕ್ಕಳ ತಲೆಯ ಮೇಲೆ ಚಪ್ಪಡಿ ಕಲ್ಲು ಎಳೆಯುವ ಇಂತಹ ಪ್ರತಿಷ್ಠಿತ ಯೋಜನೆಗಳನ್ನು ಜನಪರ ಪ್ರಜಾಪ್ರಭುತ್ವ ಸರ್ಕಾರ ಕೈಗೆತ್ತಿಕೊಳ್ಳಬೇಕೇ ಎಂಬುದನ್ನು ನಾವೆಲ್ಲ ಯೋಚಿಸಬೇಕಾಗಿದೆ. ಶಾಲಾ ಶಿಕ್ಷಣ ಹೀಗೆ ಖಾಸಗಿ ಶಾಲೆಗಳ ಮತ್ತು ಪ್ರತಿಷ್ಠಿತ ಸರ್ಕಾರಿ ಶಾಲೆಗಳಿಗೆ ಬಲಿಯಾಗುತ್ತಿರುವುದು ಒಂದು ವಿಚಾರವಾದರೆ, ಉನ್ನತ ಶಿಕ್ಷಣದ ಕತೆ ಮತ್ತೊಂದು ರೀತಿಯಲ್ಲಿ ದುರವಸ್ಥೆ ತಲುಪಿದೆ. ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಮೈಸೂರು ವಿಶ್ವವಿದ್ಯಾಲಯವಿತ್ತು. ಕೆಲವು ವರ್ಷಗಳಾದ ಬಳಿಕ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಶುರುವಾಯಿತು. ಈಗ ರಾಜ್ಯದಲ್ಲಿ 100 ವಿಶ್ವವಿದ್ಯಾಲಯಗಳಿದ್ದು ಖಾಸಗಿ ವಿಶ್ವವಿದ್ಯಾಲಯಗಳದ್ದೇ ಸಿಂಹಪಾಲು. ಲಕ್ಷಾಂತರ ರೂಪಾಯಿ ಶುಲ್ಕ ತೆತ್ತು ಖಾಸಗಿ ಶಿಕ್ಷಣ ಕ್ಷೇತ್ರವನ್ನು ಬೆಳೆಸಬೇಕಾಗಿದೆ. ಆದರೆ ಪಕ್ಷ ರಾಜಕಾರಣದ ಫಲವಾಗಿ ಶಿಕ್ಷಣ ಕ್ಷೇತ್ರ ಗೊಂದಲಗೂಡಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ರಾಜ್ಯ ಶಿಕ್ಷಣ ನೀತಿಗಳ ನಡುವೆ ಘರ್ಷಣೆಯಾಗುತ್ತಿದೆ. ಮುಖ್ಯವಾಗಿ ಸರ್ಕಾರಗಳ ಭಾಷಾ ನೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಬಹುದೊಡ್ಡ ಕಂದಕ ತೆರೆದುಕೊಂಡಿದೆ. ಹಿಂದಿಯನ್ನು ರಾಷ್ಟ್ರಭಾಷೆ ಎಂಬಂತೆ ಬಿಂಬಿಸುತ್ತಿರುವುದು ಹಿಂದಿಯೇತರ ರಾಜ್ಯಗಳಿಗೆ ತೊಡಕಾಗಿದೆ. ವಾಸ್ತವವಾಗಿ ನಮ್ಮ ಸಂವಿಧಾನವು ಯಾವುದೇ ಭಾಷೆಯನ್ನು ರಾಷ್ಟ್ರಭಾಷೆ ಎಂಬುದಾಗಿ ಘೋಷಿಸಿಲ್ಲ. ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳನ್ನು ಸಂಪರ್ಕ ಭಾಷೆಗಳೆಂದು ಮಾತ್ರ ಕರೆಯಲಾಗಿದೆ. ಎಲ್ಲ ರಾಜ್ಯ ಭಾಷೆಗಳು ರಾಷ್ಟ್ರಭಾಷೆಗಳು. ಆದರೂ ಕೇಂದ್ರ ಸರ್ಕಾರಗಳು
ಅದು ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಯಾವುದೇ ಸರ್ಕಾರಗಳು ಹಿಂದಿಯನ್ನು ವಿಶೇಷ ರೀತಿಯಲ್ಲಿ ಪ್ರೋತ್ಸಾಹಿಸುತ್ತಿವೆ. ತ್ರಿಭಾಷಾ ಸೂತ್ರವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿ ಅಂಗೀಕರಿಸಿ ಎಲ್ಲ ರಾಜ್ಯಗಳಲ್ಲೂ ಹಿಂದಿ ಕಲಿಕೆಯನ್ನು ಕಡ್ಡಾಯಗೊಳಿಸುವ ಪ್ರಯತ್ನ ನಡೆಯುತ್ತಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಭಾಷೆಗಳ ಹೊರೆಯಿಂದ ನಲುಗಿ ಹೋಗಿದ್ದಾರೆ. ವಿಷಯಗಳ ಕಲಿಕೆಗೆ ಮಹತ್ವವಿರಬೇಕೇ ಹೊರತು ಭಾಷಾ ಕಲಿಕೆಗಲ್ಲ ಎಂಬ ಸೂತ್ರ ತತ್ವ ಗಾಳಿಪಾಲಾಗಿದೆ. ಯಾವುದೇ ಭಾಷೆಯನ್ನು ಕಡ್ಡಾಯವಾಗಿ ಕಲಿಸ ಹೋದರೆ ಅದು ಪ್ರತಿರೋಧವನ್ನು ತೀವ್ರಗೊಳಿಸುತ್ತದೆ ಎಂಬ ಮಾತು ಹಿಂದಿ ಭಾಷೆಗೆ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ಎದ್ದ ತೀವ್ರ ಆಕ್ರೋಶವೇ ನಿದರ್ಶನವಾಗುತ್ತದೆ. ಆದುದರಿಂದ ತಮಿಳುನಾಡು ಮತ್ತು ಕೇರಳ ಸರ್ಕಾರಗಳು ಅಲ್ಲಿನ ವಿಧಾನಸಭೆಗಳಲ್ಲಿ ಅಂಗೀಕರಿಸಿದಂತೆ ದ್ವಿಭಾಷಾ ನೀತಿಯನ್ನು ಅನುಸರಿಸುತ್ತಿವೆ. ಕುವೆಂಪು ಅವರು ಹಿಂದೆಯೇ ಬಹುಭಾಷೆಗಳಲ್ಲಿ ದ್ವಿಭಾಷೆ ಎಂಬ ಸೂತ್ರವನ್ನು ಪ್ರತಿಪಾದಿಸಿದ್ದಾರೆ. ನಮ್ಮ ಇಂದಿನ ಅಗತ್ಯಕ್ಕೆ ಕುವೆಂಪು ಸೂತ್ರ ವಿದ್ಯಾರ್ಥಿಗಳ ಪಾಲಿಗೆ ವರದಾನ ಎನ್ನಬಹುದಾಗಿದೆ. ಕರ್ನಾಟಕ ಸರ್ಕಾರವೂ ಸಹ ಆದಷ್ಟು ಬೇಗ ತಮಿಳುನಾಡು, ಕೇರಳಗಳಂತೆ ದ್ವಿಭಾಷಾ ಸೂತ್ರವನ್ನು ಅಧಿಕೃತವಾಗಿ ಒಪ್ಪಿಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿಯ ತ್ರಿಭಾಷಾ ಸೂತ್ರವನ್ನು ನಿರಾಕರಿಸಬೇಕು. ಭಾರತದ ಮುಖ್ಯ ಭಾಷೆಗಳ ಬೆಳವಣಿಗೆಯ ದೃಷ್ಟಿಯಿಂದಲೂ ಕೇಂದ್ರ ಸರ್ಕಾರದ ನೀತಿ ವಿವಾದಾಸ್ಪದವಾಗಿದೆ. ಹಿಂದಿ, ಸಂಸ್ಕೃತ ಭಾಷೆಗಳಿಗೆ ಸಿಕ್ಕ ಪ್ರೋತ್ಸಾಹ ಉಳಿದ ಭಾಷೆಗಳಿಗೆ ಸಿಕ್ಕಿಲ್ಲ. ಅದರಲ್ಲಿಯೂ ಸಂಸ್ಕೃತದಂತೆಯೇ ಪ್ರಾಚೀನ ಭಾಷೆಗಳಾದ ಪಾಳಿ ಮತ್ತು ಪ್ರಾಕೃತ ಮೂಲೆ ಗುಂಪಾಗಿವೆ. ಹಿಂದಿ ಮತ್ತು ಸಂಸ್ಕೃತಕ್ಕೆ 10 ಕೇಂದ್ರೀಯ ವಿಶ್ವವಿದ್ಯಾಲಯಗಳಿವೆ. ಉಳಿದ ರಾಜ್ಯ ಭಾಷೆಗಳಿಗೆ ಕೇಂದ್ರ ಸರ್ಕಾರ ಅಂತಹ ಗಮನ ಕೊಟ್ಟಂತೆ ಕಾಣಿಸುತ್ತಿಲ್ಲ. ಸ್ವತಂತ್ರ ಭಾರತದಲ್ಲಿ ಎಲ್ಲ ಭಾಷೆಗಳಿಗೂ ಸಮಾನ ಗಮನವನ್ನು ಕೇಂದ್ರ ಸರ್ಕಾರ ಕೊಟ್ಟೀತು ಎಂಬ ನಿರೀಕ್ಷೆ ಹುಸಿಯಾಗಿದೆ. ಕನ್ನಡ, ತಮಿಳು ಮುಂತಾಗಿ ಕೆಲವು ಪ್ರಾಚೀನ ಭಾಷೆಗಳಿಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಪಟ್ಟ ಹೆಸರಿಗೆ ಮಾತ್ರ ಸಿಕ್ಕಿದೆ. ಅಲ್ಲಿಯೂ ತಾರತಮ್ಯವಿದೆ. ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಕನ್ನಡ ನಮ್ಮ ರಾಜ್ಯದ ಪ್ರಾದೇಶಿಕ ಭಾಷೆಯಾಗಿದ್ದರೂ ಕನ್ನಡೇತರರ ಸಂಖ್ಯೆ ಇಲ್ಲಿ ಗಣನೀಯ ಪ್ರಮಾಣದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ತುಳು, ಹವ್ಯಕ ಮುಂತಾದ ಭಾಷೆಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರವು ವಿಶೇಷ ಗಮನ ಕೊಡಬೇಕಾದ ಅಗತ್ಯವಿದೆ. ಅಂತೆಯೇ ಕರ್ನಾಟಕದಲ್ಲಿ ಗಣನೀಯ ಪ್ರಮಾಣದ ಮಾತೃಭಾಷೆಗಳಾಗಿ ಬಳಕೆಯಲ್ಲಿರುವ ಉರ್ದು, ತೆಲುಗು, ತಮಿಳು, ಮರಾಠಿ, ಮಲಯಾಳಂ ಭಾಷೆಗಳ ನಾಗರಿಕರಿಗೂ ತಮ್ಮ ತಮ್ಮ ಮಾತೃಭಾಷೆಗಳನ್ನು ಉಳಿಸಿಕೊಳ್ಳುವ ಹಕ್ಕನ್ನು ರಕ್ಷಿಸುವುದು ನಮ್ಮ ಸರ್ಕಾರದ ಕರ್ತವ್ಯ ಎಂದು ನಾನು ಭಾವಿಸಿದ್ದೇನೆ. ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಜನಭಾಷೆಗಳನ್ನು ಪ್ರೋತ್ಸಾಹಿಸಿದರೆ ಮಾತ್ರ ಸಾಮಾಜಿಕ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ. ನಮ್ಮ ದೇಶದ ಸಂವಿಧಾನದ ಪ್ರಕಾರ ಭಾರತವನ್ನು ಹಲವು ರಾಜ್ಯಗಳ ಒಕ್ಕೂಟವೆಂದು ಒಪ್ಪಿಕೊಳ್ಳಲಾಗಿದೆ. ಆದರೆ ನಿಜವಾದ ರೀತಿಯಲ್ಲಿ ಒಕ್ಕೂಟ ತತ್ವವನ್ನು ಪಾಲಿಸಲಾಗುತ್ತಿದೆಯೇ ಎಂದರೆ ಅದು ಕೇವಲ ಪ್ರಶ್ನಾರ್ಹವಾಗಿ ಉಳಿದಿದೆ. ಏಕೆಂದರೆ ಒಕ್ಕೂಟ ವ್ಯವಸ್ಥೆಯ ಜೀವಾಳವೇ ವಿಕೇಂದ್ರೀಕರಣ. ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯೂ ವಿಕೇಂದ್ರೀಕರಣ. ಆದರೆ ಸ್ವತಂತ್ರ ಭಾರತದಲ್ಲಿ ದಿನದಿಂದ ದಿನಕ್ಕೆ ಕೇಂದ್ರೀಕೃತ ವ್ಯವಸ್ಥೆಯತ್ತ ಮುನ್ನಡೆದಿದ್ದೇವೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲಿಯೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ದೇಶದಲ್ಲಿ ಕಾನೂನು ಪ್ರಕಾರ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ. ಆದರೆ ಆಡಳಿತದ ವಿಕೇಂದ್ರೀಕರಣವಾಗದಿರುವುದರಿಂದ ಪಂಚಾಯತ್ ರಾಜ್ ವ್ಯವಸ್ಥೆ ಗಮನಾರ್ಹ ಯಶಸ್ಸು ಪಡೆದಿಲ್ಲ. ಕಾಲಮಿತಿಯೊಳಗೆ ಅವುಗಳಿಗೆ ಚುನಾವಣೆಯೇ ನಡೆಯುತ್ತಿಲ್ಲ. ರಾಜ್ಯದ ಹಳ್ಳಿ, ಪಟ್ಟಣ, ನಗರಗಳು ಮಾರ್ಗದರ್ಶನಕ್ಕಾಗಿ ಬೆಂಗಳೂರಿನ ವಿಧಾನಸೌಧದತ್ತ ನೋಡಿದರೆ ರಾಜ್ಯಾಡಳಿತವು ದೆಹಲಿಯ ಆದೇಶಕ್ಕಾಗಿ ಕಾಯುತ್ತಿದೆ. ಹಿಂದಿನ ಕಾಲದ ಕೂಡು ಕುಟುಂಬದ ಯಜಮಾನಿಕೆಯ ಧೋರಣೆ ಇಂದಿನ ರಾಜಕೀಯ ವ್ಯವಸ್ಥೆಯ ಎಲ್ಲ ಹಂತಗಳಲ್ಲಿ ರಾರಾಜಿಸುತ್ತಿದೆ. ಕೂಡು ಕುಟುಂಬಗಳು ಕುಸಿದು ಮಾಯವಾಗಲು ಕಾರಣ ಈ ಯಜಮಾನಿಕೆ ಧೋರಣೆಯೇ ಎಂಬುದನ್ನು ಮರೆಯಬಾರದು. ಸ್ನೇಹ, ಸೌಹಾರ್ದ,
ಸಮಾನತೆಯನ್ನು ಒಪ್ಪಿ ನಡೆದರೆ ಯಜಮಾನನನ್ನು ಎಲ್ಲರೂ ಗೌರವಿಸಿ ಸಹಕರಿಸುತ್ತಾರೆ. ಆದರೆ ಯಜಮಾನ ಸರ್ವಾಧಿಕಾರಿಯಾಗಿ ದರ್ಪ ಅಹಂಕಾರದಿಂದ ಒತ್ತಡದ ಮಾರ್ಗ ಅನುಸರಿಸಿದರೆ ಕುಟುಂಬ ಹಾಗೂ ಸಮಾಜದ ವಾತಾವರಣ ಉಸಿರುಗಟ್ಟಿದಂತಾಗುತ್ತದೆ. ಕುಟುಂಬದ ನೆಲೆಯಲ್ಲಿಯೇ ಇಂತಹ ಉಸಿರುಗಟ್ಟಿಸುವ ವಾತಾವರಣವಿದೆ. ಸ್ತ್ರೀ ಶೋಷಣೆ, ಮಹಿಳೆಯರ ಮೇಲೆ ದಬ್ಬಾಳಿಕೆ ದಿನನಿತ್ಯದ ಮಾತಾಗಿದ್ದು, ಅತ್ಯಾಚಾರದಂಥ ಅಮಾನವೀಯ ಕ್ರೂರ ಕೃತ್ಯಗಳನ್ನು ತಡೆಯುವಲ್ಲಿ ನಮ್ಮ ಸರ್ಕಾರ ಮತ್ತು ಜನಸಾಮಾನ್ಯರು ವಿಫಲರಾಗಿದ್ದೇವೆ. ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ. ಕೋಮು ದ್ವೇಷ ಧಗಧಗಿಸುತ್ತಿದೆ. ದಲಿತರ ಮೇಲೆ ಮೇಲುಜಾತಿಗಳ ಅಸಹನೆಯಿಂದಾಗಿ ಹಳ್ಳಿಗಳು ಪಾಳೆಯಗಾರಿಕೆ ಯುಗಕ್ಕೆ ಮರಳುತ್ತಿವೆ. ಒಕ್ಕೂಟ ಕಲ್ಪನೆ ಎನ್ನುವುದು ಕೇವಲ ರಾಜಕೀಯ ವ್ಯವಸ್ಥೆಗೆ ಮಾತ್ರ ಅನ್ವಯವಾಗಬೇಕಿಲ್ಲ. ಸಾವಿರಾರು ಭಾಷೆಗಳು, ಹಲವು ಧರ್ಮಗಳು, ಅಸಂಖ್ಯಾತ ಜಾತಿ ಉಪಜಾತಿಗಳಿರುವ ಈ ದೇಶದಲ್ಲಿ ಒಕ್ಕೂಟವೆನ್ನುವುದು ಇವೆಲ್ಲರಿಗೂ ಸಂಬಂಧಿಸಿದೆ. ಈ ದೇಶದಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಎಲ್ಲರೂ ಸಮಾನರು. ಬಹುಸಂಖ್ಯಾತರಿರಲಿ, ಅಲ್ಪಸಂಖ್ಯಾತರಿರಲಿ, ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ಭಾಷೆಗಳು ಸಮಾನ ಎಂಬ ತತ್ವ ನಮ್ಮ ನಂಬಿಕೆಯಾದರೆ ಮಾತ್ರ ಒಕ್ಕೂಟ ವ್ಯವಸ್ಥೆ ಯಶಸ್ವಿಯಾಗಿ ಉಳಿಯುತ್ತದೆ. ಜಗತ್ತಿನ ಶ್ರೇಷ್ಠ ಸಂವಿಧಾನವೆಂದು ಭಾರತೀಯ ಸಂವಿಧಾನವನ್ನು ಒಪ್ಪಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ, ಸೌಹಾರ್ದತೆ ಮತ್ತು ಸಮಾನತೆ ನಮ್ಮ ಸಂವಿಧಾನದ ಜೀವಾಳ. ಆದರೆ ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿದ್ದರೂ ಅದನ್ನು ಕಾರ್ಯಗತಗೊಳಿಸುವವರು ಆಡಳಿತ ಸೂತ್ರ ಹಿಡಿದಿರುವ ಅಧಿಕಾರಿಗಳು ಮತ್ತು ಜನರಿಂದ ಚುರಾಯಿತರಾಗುವ ರಾಜಕೀಯ ಪ್ರಭುಗಳು. ಅವರಿಗೆ ಸಮಾನತೆಯಲ್ಲಿ, ಸ್ನೇಹ ಸೌಹಾರ್ದದಲ್ಲಿ ನಂಬಿಕೆ ಇಲ್ಲದೆ ಹೋದರೆ ಕಾನೂನನ್ನು ತಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನಿಸಿ ಬುಲ್ಡೋಜರ್ ನ್ಯಾಯವನ್ನು ಜಾರಿ ಮಾಡುತ್ತಾರೆ. ಸಂವಿಧಾನದ ರೂವಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅಂಗೀಕರಿಸಿದ ಸಂದರ್ಭದಲ್ಲಿಯೇ ಈ ಬಗೆಗೆ ಎಚ್ಚರಿಸಿದ್ದರು. 21ನೇ ಶತಮಾನದಲ್ಲಿ ಸಮೂಹ ಮಾಧ್ಯಮದ ಕ್ರಾಂತಿಯ ಪರಿಣಾಮವಾಗಿ ಮನುಷ್ಯರ ನಡುವೆ ಸಂಮೋಹನ ನೂರಾರು ಪಟ್ಟು ಹೆಚ್ಚಾಗಿದೆ. ಪರಸ್ಪರ ಸ್ನೇಹ ಸೌಹಾರ್ದ ಮೂಡಲು ಇದು ಕಾರಣವಾಗಬೇಕಿತ್ತು. ಆದರೆ ಇಂದು ದೇಶಗಳ ನಡುವೆ, ಭಾಷಾ ಸಮೂಹಗಳ ನಡುವೆ, ಧರ್ಮಗಳ ನಡುವೆ, ಜಾತಿಗಳ ನಡುವೆ, ವ್ಯಕ್ತಿಗಳ ನಡುವೆ ಇಂದು ಸಹಜ ನಂಬಿಕೆಯ ಜಾಗದಲ್ಲಿ ಅಪನಂಬಿಕೆಯ ಕರಿನೆರಳು ಚಾಚಿಕೊಂಡಿದೆ. ಕೃತಕ ಬುದ್ಧಿಮತ್ತೆಯ ಫಲವಾಗಿ ಯಂತ್ರ ನಾಗರಿಕತೆಯು ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿದ್ದು, ಶೀಘ್ರದಲ್ಲಿಯೇ ಯಂತ್ರಮಾನವನು ಅವತರಿಸುವ ಸಾಧ್ಯತೆ ದೂರವಿಲ್ಲ ಎಂದು ಹೇಳುತ್ತಾರೆ ವಿಜ್ಞಾನಿಗಳು. ಕೆಲವು ಸಮಾಜ ವಿಜ್ಞಾನಿಗಳು ಆತಂಕ ಪಡುತ್ತಿರುವಂತೆ ಯಂತ್ರಗಳೇ ಸಂಪೂರ್ಣವಾಗಿ ಮಾನವನನ್ನು ನಿಯಂತ್ರಿಸಬಹುದಾದ ಸಂಭವವೂ ಉಂಟು. ಅಂತಹ ಕಾಲದಲ್ಲಿ ಮನುಷ್ಯನಿಗೆ ಬೇಕಾದ ವಿವೇಕ, ಬೌದ್ಧಿಕತೆ ಮಾನವ ಜನಾಂಗಕ್ಕೆ ಇಲ್ಲದೇ ಹೋದರೆ ನಮ್ಮ ನಾಗರಿಕತೆ ದುರಂತದಲ್ಲಿ ಮುಕ್ತಾಯವಾಗುವುದು ಅನಿವಾರ್ಯ ಎನ್ನಿಸುತ್ತದೆ. ಆತಂಕ ಮತ್ತು ಸಂದಿಗ್ಧತೆಯ ಈ ಕಾಲದಲ್ಲಿ ಉನ್ನತ ಶಿಕ್ಷಣವು ನಮ್ಮ ಯುವಜನತೆಯನ್ನು ಸಜ್ಜುಗೊಳಿಸಬೇಕು. ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದ ಭಾವವನ್ನು ಅವರ ಮನಸ್ಸಿನಲ್ಲಿ ಬೇರೂರಿಸಬೇಕು. ಸಾಮಾಜಿಕ ಪ್ರಜಾಪ್ರಭುತ್ವ ಅವರ ಜೀವನ ತತ್ವವಾಗಬೇಕು, ಗುರಿಯಾಗಬೇಕು. ಅಧಿಕಾರವನ್ನು ಅವರು ಮೌನವಾಗಿ ಒಪ್ಪಿಕೊಳ್ಳದೆ ಪ್ರಶ್ನಿಸುವುದನ್ನು ಕಲಿಯಬೇಕು. ಸಂಕುಚಿತ ಭೌಗೋಳಿಕ ಎಲ್ಲೆಗಳನ್ನು ಮೀರಿ ಅವರು ವಿಶ್ವಮಾನವರಾಗಬೇಕು. ಇಂತಹ ಉನ್ನತ ಆಶಯಗಳಿಗೆ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಈಗ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆ ಸನ್ಮಾನ್ಯ ಕುಲಾಧಿಪತಿಗಳಿಂದ.
ಈಗ ಸನ್ಮಾನ್ಯ ಸಮಕುಲಾಧಿಪತಿಗಳಿಂದ ಒಂದೆರಡು ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಕನ್ನಡ ವಿಶ್ವವಿದ್ಯಾಲಯದ 34ನೆಯ ನುಡಿ ಹಬ್ಬದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು, ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಆಗಿರ್ತಕ್ಕಂಥ ಶ್ರೀ ತವರ್ಚಂದ್ ಗೆಲೋಟ್ಜಿರವರೇ, ಘಟಿಕೋತ್ಸವದ ಮುಖ್ಯ ಭಾಷಣಕಾರರಾಗಿರ್ತಕ್ಕಂಥ ನಾಡಿನ ಹೆಸರಾಂತ ಸಾಹಿತಿಗಳಾದ ಡಾಕ್ಟರ್ ಕೆ ಮರಳುಸಿದ್ದಪ್ಪನವರೇ, ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿಯವರೇ, ಇಂದಿನ ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ನಾಡೋಜ ಪದವಿಗೆ ಭಜನರಾಗಿರ್ತಕ್ಕಂಥ ಶತಾಯುಷಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಸಿ ಮಹದೇವಪ್ಪ ಅವರೇ, ಮತ್ತೊಬ್ಬರು ನಾಡೋಜ ಪ್ರಶಸ್ತಿ ಭಜನರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಸತ್ಯನ್ ಅವರೇ, ಕನ್ನಡ ವಿಶ್ವವಿದ್ಯಾಲಯದ ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ ಹಾಗೂ ಎಲ್ಲ ವಿವಿಧ ವಿಭಾಗಗಳ ಡೀನ್ಗಳೇ, ಬೋಧಕ ವರ್ಗದ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಪದವಿಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪೋಷಕ ಬಂಧುಗಳೇ, ಆಹ್ವಾನಿತರೇ, ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, ಇದೀಗ ತಾನೇ ಹೆಸರಾಂತ ಸಾಹಿತಿಗಳು ತಮ್ಮ ಘಟಿಕೋತ್ಸವ ಭಾಷಣದಲ್ಲಿ ಹಲವಾರು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 32 ವಿಶ್ವವಿದ್ಯಾಲಯಗಳು, ಸರ್ಕಾರಿ ವಿಶ್ವವಿದ್ಯಾಲಯಗಳು ಈಗ ಅಸ್ತಿತ್ವದಲ್ಲಿದ್ದಾವೆ. ಇದರಲ್ಲಿ ವಿಶೇಷ ವಿಶ್ವವಿದ್ಯಾಲಯಗಳು ಕನ್ನಡ ವಿಶ್ವವಿದ್ಯಾಲಯ, ಜನಪದ ವಿಶ್ವವಿದ್ಯಾಲಯ, ಗಂಗೂಬಾಯಿ ಹಾನುಗಲ್ ಸಂಗೀತ ವಿಶ್ವವಿದ್ಯಾಲಯ ಮತ್ತು ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಇವು 5 ವಿಶೇಷವಾದಂಥ ವಿಶ್ವವಿದ್ಯಾಲಯಗಳು. ಇನ್ನು ಉಳಿದಾಗೆ UECE ಕಾಲೇಜ್ ಏನಿತ್ತು ಅದಕ್ಕೆ ಒಂದು ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಇಂದಿನ ಸರ್ಕಾರದಲ್ಲಿ ಅದಕ್ಕೆ ಒದಗಿಸ್ಕೊಡಲಾಗಿದೆ. ಏನು 107 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯ ನಾಡಿನ ಪ್ರಪ್ರಥಮ ವಿಶ್ವವಿದ್ಯಾಲಯ. ಅವರೇ ಹೇಳಿದಾಗೆ 1949ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ನಂತರ ಬೆಂಗಳೂರು ವಿಶ್ವವಿದ್ಯಾಲಯ 1964ರಲ್ಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ 1980ರಲ್ಲಾಯಿತು. ಮಂಗಳೂರು ವಿಶ್ವವಿದ್ಯಾಲಯ 1980ರಲ್ಲಾಯಿತು. ಈ ರೀತಿ ಕಾಲಕ್ರಮೇಣ ಹಲವಾರು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಯಿತು. ಏನು ಒಂದು ಮೂಲ ವಿಶ್ವವಿದ್ಯಾಲಯಗಳ ಸ್ವರೂಪ ಏನಿರಬೇಕಿತ್ತು, ಆ ವಿಶ್ವವಿದ್ಯಾಲಯಗಳಲ್ಲಿ ಏನೇನು ಚಟುವಟಿಕೆಗಳಾಗಬೇಕು, ಅದರ ಮಹತ್ವ ಏನು ಅಂತಕ್ಕಂಥದ್ದು ಬಹುಶಃ ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವರು ಹೇಳಿದಾಗೆ ರಾಜಕೀಯ ಕಾರಣಗಳು, ಕೆಲವು ಭಾವನಾತ್ಮಕ ಕಾರಣಗಳಿಗೆ ಬಹುಶಃ ನನ್ನ ಅರ್ಥದಲ್ಲಿ, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಒಂದು ಅವೈಜ್ಞಾನಿಕವಾಗಿ ನಮ್ಮೆಲ್ಲರೂ, ನಾನು ಯಾರನ್ನೂ ದೂಷಣೆ ಮಾಡೋದಿಲ್ಲ, ಎಲ್ಲ ಸರ್ಕಾರಗಳು ಬಹುಶಃ ದೂರದೃಷ್ಟಿಯ ಕೊರತೆಯ ಕಾರಣ ಹಲವಾರು ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಆಯಿತು. ಬಹುಶಃ ಇವತ್ತು ವಿಶ್ವವಿದ್ಯಾಲಯಗಳ ಕೆಲವು
ಸಮಸ್ಯೆಗಳಿಗೆ ಮೂಲ ಕಾರಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ದರಿಂದ ಅವರು ಹೇಳಿರ್ತಕ್ಕಂಥ ಮಾತನ್ನು ನಾನು ಒಪ್ತೇನೆ. ಸರ್ಕಾರಗಳು ಆಗಿಂದಾಗೆ ಬೋಧಕೇತರ ಸಿಬ್ಬಂದಿಗಳ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡಬೇಕಾಗಿತ್ತು. ಅದು ಸಹ ಮಾಡುವಂಥದ್ರಲ್ಲಿ ವಿಫಲ ಆಗಿದೆ. ಮತ್ತು ಇವತ್ತು ಪಿಂಚಣಿ ಕೊಡದೇ ಇರುವಂಥ ಪರಿಸ್ಥಿತಿಗಳಲ್ಲಿ ಇವತ್ತು ಹಳೆ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಭಾಳ ನೋವಿನ ವಿಚಾರ. ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ನಾವು ಸಂಪುಟದ ಉಪಸಮಿತಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಭಾಳ ಆಳವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕು. ಆರ್ಥಿಕ ಶಿಸ್ತು ವಿಶ್ವವಿದ್ಯಾಲಯಗಳಲ್ಲಿ ಅದರ ಅಧಿಕಾರ ಆ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವರು ಕೂಡ ಅದರ ಕಡೆ ಗಮನ ಹರಿಸಬೇಕಂತ ವಿಚಾರ ಇದೆ. ಮತ್ತು ಈ ವಿಶೇಷ ವಿಶ್ವವಿದ್ಯಾಲಯಗಳಿಗೆ ಯಾವ ರೀತಿ ನಾವು ಕೈ ಹಿಡಿಬೇಕು, ಅದಕ್ಕೆ ಆದಾಯ ಇಲ್ಲದೇ ಇರತಕ್ಕಂಥ ಈ ಒಂದು ವಿಶೇಷ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಯಾವ ರೀತಿ ಒಂದು ಅನುದಾನ ಒದಗಿಸ್ಬೇಕು ಕಾಲಕ್ಕೆ ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವು ಸರ್ಕಾರಕ್ಕೆ ನಮ್ಮ ಉಪಸಮಿತಿಯ ಮುಖಾಂತರ ಸಂಪುಟದ ಮುಂದೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಹಿಂದೆ 2 ವರ್ಷಗಳ ಹಿಂದೆ ಸುಮಾರು 90 ಲಕ್ಷ ವಿದ್ಯುತ್ ಬಿಲ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅಂತಕ್ಕಂಥ ವರದಿಗಳನ್ನು ಸಹ ನಾವು ನೋಡಿ ತಕ್ಷಣ ಸರ್ಕಾರ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ. ಈ ವರ್ಷದಲ್ಲಿ 25-26ನೇ ಸಾಲಿನಲ್ಲಿ 2 ಕೋಟಿಗಳ ಅನುದಾನವನ್ನು ನಾವು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಒದಗಿಸ್ಕೊಟ್ಟಿದ್ದೇವೆ. ಅದೇ ರೀತಿ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೂ 2 ಕೋಟಿ ಅನುದಾನವನ್ನು ಒದಗಿಸ್ಕೊಟ್ಟಿದ್ದೀವಿ. ಯಾಕಂದರೆ ನಿಮಗೆ ಗೊತ್ತಿದೆ, ಇವತ್ತು ವಿಶ್ವವಿದ್ಯಾಲಯಗಳ ಸಂಖ್ಯೆ ಜಾಸ್ತಿ ಆದಷ್ಟು ಅದರ ಸಂಯೋಜಿತ ಕಾಲೇಜುಗಳ ಸಂಖ್ಯೆ ಕಮ್ಮಿ ಆದಾಗ ಅನುದಾನದ ಕೊರತೆ ಆಗುತ್ತೆ. ಇವತ್ತು ಎಲ್ಲ ಬಡವರ ಮಕ್ಕಳು ಯಾರಿವತ್ತು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡಿತಕ್ಕಂಥದ್ದಕ್ಕೆ ಶಕ್ತರಲ್ಲ ಅಂಥವರು ಇವತ್ತು ಈ ವಿಶ್ವವಿದ್ಯಾಲಯಗಳಲ್ಲಿ ಸೇರ್ತಕ್ಕಂಥ ಒಂದು ಕೆಲಸವನ್ನು ಆಗ್ತಾಯಿದೆ. ಅವರಿಂದ ನಾವು ಹೆಚ್ಚು ಶುಲ್ಕ ಪಡಿತಕ್ಕಂಥದ್ದಕ್ಕೂ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ವಿಶ್ವವಿದ್ಯಾಲಯಗಳ ಒಂದು ಆಡಳಿತ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಭಾಳ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಅದರಿಂದ ಇವತ್ತು ಅವರು ಹೇಳಿರ್ತಕ್ಕಂಥ ಹಲವಾರು ವಿಚಾರಗಳು ನಾನು ಭಾಳ ಹತ್ತಿರದಿಂದ ಭಾಳ ಗಮನ ಹರಿಸಿದ್ದೇನೆ. ಕೆಲವು ವಿಚಾರಗಳ ಬಗ್ಗೆ ಅವರ ಅಭಿಪ್ರಾಯ ಹೊಂದಿದೆ, ನನ್ನ ಅಭಿಪ್ರಾಯ ಬೇರೆ ಇದೆ. ಅದನ್ನು ನಾನು ಇಲ್ಲಿ ವ್ಯಕ್ತಪಡಿಸೋಕ್ಕೆ ಹೋಗೋದಿಲ್ಲ. ಆದರೂ ಹಿರಿಯರು ತಮ್ಮ ಏನು ಸುದೀರ್ಘವಾದಂಥ ಅನುಭವದಲ್ಲಿ ಅವರು ಇವತ್ತು ತಮ್ಮೆಲ್ಲರ ಮುಂದೆ ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಇವತ್ತು ನಮ್ಮ ಇದೊಂದು ವಿಶೇಷವಾದಂಥ ಒಂದು ಭಾಷಾ ವಿಶ್ವವಿದ್ಯಾಲಯ ಬಹುಶಃ ದೇಶದಲ್ಲೇ ಭಾಳ ವಿರಳವಾಗಿರ್ತಕ್ಕಂಥದ್ದು. ಇಲ್ಲಿ ಇವತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೋಬೇಕು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಪ್ರತಿಯೊಂದು ಕಡೆ ಸಣ್ಣ ಮಗು ಬಹುಶಃ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡುವಂಥ ಕಾಲದಲ್ಲಿ ಇವತ್ತು ನಾವಿದ್ದೇವೆ. ಇವತ್ತು ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ ಇವೆಲ್ಲದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಇವತ್ತು ಸುಲಭವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ನಾವು ತ್ವರಿತವಾಗಿ ನಾವು ಜ್ಞಾನವನ್ನು ಪಡಿತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದರಿಂದ ಇವತ್ತು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 107 ಜನ ಇವತ್ತು ಪದವಿಗಳನ್ನು ಪಡೆದಿರ್ತಕ್ಕಂಥವ್ರು. ಇವತ್ತು ನಾನು ಮೊದಲನೇದಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ತಮಗೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಇಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮನ್ನು ಏನು ಇವತ್ತು ತಾವು ಪಡೆದಿರ್ತಕ್ಕಂಥ ಪದವಿ ಈ ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ತಾವು ವೇದಿಕೆಯಲ್ಲಿ ಬಂದು ಆ ಪದವಿ ಪತ್ರವನ್ನು ಸ್ವೀಕಾರ ಮಾಡ್ತಕ್ಕಂಥ ಕ್ಷಣವನ್ನು ಕಣ್ಣು ತುಂಬಿಸ್ಕೊಳ್ಳಿಕ್ಕೆ ಇವತ್ತು ತಮ್ಮ ಪೋಷಕರೆಲ್ಲ ಇವತ್ತು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲ ತಮ್ಮ ಸಂಬಂಧಿಕರು ಎಲ್ಲರೂ ಇವತ್ತು ಬಂದಿದ್ದಾರೆ. ಇದೊಂದು ರೀತಿ ಈ ಒಂದು ವಿಶ್ವವಿದ್ಯಾಲಯಗಳ ಘಟಿಕೋತ್ಸವಗಳಲ್ಲಿ ಒಂದು ವಿಶಿಷ್ಟವಾದಂಥ ಘಟಿಕೋತ್ಸವ ಕಾರ್ಯಕ್ರಮ. ಯಾಕಂದರೆ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ನಾವು ಹಗಲೊತ್ತು ಘಟಿಕೋತ್ಸವದ ಕಾರ್ಯಕ್ರಮ ಮಾಡ್ತೀವಿ. ಆದರೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಒಂದು ವಿಶಿಷ್ಟತೆ, ಸಂಜೆ ಒಂದು ಬೆಳಕು ಮತ್ತು ಕತ್ತಲೆ ಮಧ್ಯೆ ನಾವು ಈ ಒಂದು ಘಟಿಕೋತ್ಸವದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ಹೆಚ್ಚು ಇಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತಕ್ಕಂಥ ಈ ಭಾಗದಲ್ಲಿ ಈ ರೀತಿ ಓಪನ್ ಏರ್ ಆಡಿಟೋರಿಯಮಲ್ಲಿ ಅಥವಾ ಓಪನ್ ಏರ್ ಥಿಯೇಟರಲ್ಲಿ ಮಾಡ್ತಕ್ಕಂಥದ್ದು ಭಾಳ ವಿಶಿಷ್ಟ. ಆದ್ದರಿಂದ ನಾನು ಸಮಯದ ಅಭಾವ ಇದೆ, ಗೌರವಾನ್ವಿತ ರಾಜ್ಯಪಾಲರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತು ತಾವು ವಿಶಿಷ್ಟವಾಗಿ ಇವತ್ತು ಈ ಒಂದು ಆಯ್ಕೆಯನ್ನು ತಾವು ಮಾಡ್ಕೊಂಡಿದ್ದೀರ. ಬೇರೆ ಬೇರೆ ತಮ್ಮ ಮುಂದೆ ಅವಕಾಶಗಳಿತ್ತು, ಬೇರೆ ಬೇರೆ ಆಯ್ಕೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಬೇರೆ ಬೇರೆ ವಿಷಯಗಳನ್ನು ತಾವು ಆಯ್ಕೆ ಮಾಡಿಕೊಂಡು ಬೇರೆ ರೀತಿಯಾದಂಥ ತಮ್ಮ ಬದುಕನ್ನು ಕಟ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ಬೋದಿತ್ತು. ಆದರೆ ತಾವು ಕನ್ನಡಕ್ಕೆ ಸಂಬಂಧಪಟ್ಟಂತೆ
ಹೆಚ್ಚಿನ ಅದಕ್ಕೆ ಒಳಪಡ್ತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ತಾವು ಅಧ್ಯಯನ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದಿರಲ್ಲ. ಮೊದಲನೇದಾಗಿ ನಾನು ತಮ್ಮ ಭಾಷೆ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಮತ್ತೊಮ್ಮೆ ತಮಗೆಲ್ರಿಗೂ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಈಗ ಮತ್ತೊಮ್ಮೆ ನಾನು ಅದೇ ವಿಚಾರಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಸರ್ಕಾರ ಬದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಭಾಷೆಯ ಬಗ್ಗೆ ಭಾಳಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಇವತ್ತು ಆಂಗ್ಲ ಭಾಷೆಯ ವಿಚಾರದಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಗ್ರಾಮೀಣ ಕ್ಷೇತ್ರದಿಂದ ಬಂದವನಾಗಿ ಇವತ್ತು ಯಾವ ರೀತಿ ಪರಿಸ್ಥಿತಿ ಇವತ್ತು ಗ್ರಾಮೀಣ ಪ್ರಾಂತ್ಯಗಳಲ್ಲಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಹತ್ತಿರದಿಂದ ನಾವು ಅವಲೋಕನ ಮಾಡಬೇಕಾಗುತ್ತೆ. ನಾವು ಯಾವುದೇ ವಿಚಾರವನ್ನು ಬಲವಂತವಾಗಿ ನಾವು ಯಾರ ಮೇಲೂ ಹೇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಂವಿಧಾನದ ಅಡಿಯಲ್ಲಿ ಇವತ್ತು ಅವರ ಸ್ವಾತಂತ್ರ್ಯವನ್ನು ಇವತ್ತು ಸಂವಿಧಾನ ಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದಲ್ಲಿ ಅವರ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನಿವತ್ತು ಜನರ ನಿರೀಕ್ಷೆ ಇದೆ, ಆ ಜನರ ನಿರೀಕ್ಷೆಗೆ ಅನುಗುಣವಾಗಿ ಸರ್ಕಾರಗಳು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದರಿಂದ ಕಾಲಕ್ರಮೇಣ ಏನೇನು ಜನರ ನಿರೀಕ್ಷೆ ಇದೆ, ಏನು ಜನರ ಅಪೇಕ್ಷೆಗಳಿರ್ತವೆ, ಅದಕ್ಕೆ ತಕ್ಕಾಗಿ ಸರ್ಕಾರಗಳು ಕೂಡ ಕಾರ್ಯಕ್ರಮಗಳನ್ನು ಇತಿಮಿತಿಗಳಲ್ಲಿ ನಾವು ಅದನ್ನು ಅಳವಡಿಸ್ತಕ್ಕಂಥ ಕೆಲಸಗಳು ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಾವೆಲ್ಲರೂ ಇಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮೆರುಗು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀರಾ. ನಾನು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸಿ ಇಲ್ಲಿ ಪದವಿಗಳನ್ನು ಪಡೆದಿರ್ತಕ್ಕಂಥ ತಮಗೂ ಮತ್ತೊಮ್ಮೆ ತಮ್ಮ ಬದುಕು ಉಜ್ವಲವಾಗಲಿ. ಭಾಳಷ್ಟು ಕಠಿಣ ಸವಾಲುಗಳಿರ್ತದೆ, ಆ ಸವಾಲುಗಳನ್ನು ತಾವು ಎದುರಿಸಿ ತಾವು ಯಶಸ್ಸು ಗಳಿಸಬೇಕು. ಮತ್ತು ತಮ್ಮ ಕುಟುಂಬದ ಪೋಷಣೆಗೆ ಇದುವರೆಗೂ ತಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಹ ತಮ್ಮ ಪೋಷಕರಿಗೆ ಇನ್ನು ಮುಂದೆ ತಾವು ಅವರ ಒಂದು ಸಂತೋಷದ ಕ್ಷಣಗಳನ್ನು, ಅವ್ರ ಕಣ್ಣಲ್ಲಿ ಸಂತೋಷವನ್ನು ನೋಡ್ತಕ್ಕಂಥ ರೀತಿಯಲ್ಲಿ ತಾವು ತಮ್ಮ ಬದುಕುಗಳನ್ನು ಕಟ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನೊಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಸನ್ಮಾನ್ಯ ಕುಲಾಧಿಪತಿಗಳಿಂದ ಅಧ್ಯಕ್ಷೀಯ ನುಡಿಗಳು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ उपस्थित कन्नड़ा विश्वविद्यालय हम्पी के दीक्षांत समारोह के गरिमा में आयोजन में उपस्थित कर्नाटक सरकार के उच्च शिक्षा मंत्री आदरणीय डॉक्टर MC सुधाकर जी, दीक्षांत समारोह के मुख्य अतिथि प्रोफेसर मरुल सिद्धप्पा जी, कन्नड़ा विश्वविद्यालय हम्पी के वाइस चांसलर डॉक्टर DV परमशिव मूर्ति जी, कार्यकारी एवं गवर्निंग परिषद के सम्माननीय सदस्यगण, मानद उपाधि नाडोजा से सम्मानित महानुभाव, संकाय अध्यक्ष एवं विद्वान शिक्षकगण और गैर शिक्षकी अधिकारी एवं कर्मचारीगण, उपाधि प्राप्त करने वाले विद्यार्थी और उनके परिजन, उपस्थित विद्यार्थीगण, सम्माननीय अतिथिगण एवं मीडिया के महानुभाव, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು हार्दिकವಾಗಿ ಸ್ವಾಗತಿಸುತ್ತೇನೆ. हम्पी जो कभी विजयनगर साम्राज्य की राजधानी थी, आज अपने गौरवशाली इतिहास और स्थापत्य कला के लिए विश्व प्रसिद्ध है. इस ऐतिहासिक भूमि पर स्थित हम्पी कन्नड़ विश्वविद्यालय हमारी समृद्ध परंपराओं और आधुनिक शिक्षा प्रणाली को संयोजन का प्रतीक है. यह विश्वविद्यालय देश के उन प्रमुख संस्थानों में से एक है जो कन्नड़ भाषा, संस्कृति, साहित्य और इतिहास को संरक्षित और प्रचारित करने और शोध एवं शिक्षा को बढ़ावा देने में महत्वपूर्ण भूमिका निभा रहा है. यह बताते हुए प्रसन्नता हो रही है कि यह विश्वविद्यालय कन्नड़ भाषा और साहित्य के अध्ययन का केंद्र होने के साथ साथ कला, इतिहास, दर्शन, पुरातत्व और समाजशास्त्र जैसे विषयों में भी अनुसंधान और अध्ययन को बढ़ावा दे रहा है. संकाय की अध्ययन योजनाएं मीडिया के माध्यम से पुस्तकों के रूप में प्रकाशित हो रही है.
और रुचि रखने वालों का ध्यान आकर्षित कर रही है। मैं इस कार्य की प्रशंसा करता हूं, सराहना करता हूं और विश्वविद्यालय परिवार और आप सबको बधाई और शुभकामनाएं देता हूं। विश्वविद्यालय को दीक्षांत समारोह से भिन्न रूप में आयोजित कन्नड़ा विश्वविद्यालय का यह फेस्टिवल ऑफ लेटर्स हमारी प्रादेशिक परंपरा को दर्शाता है। इस विशिष्ट परंपरा का पालन करने के लिए मैं आप सभी को धन्यवाद देता हूं। विश्वविद्यालय द्वारा आदरणीय प्रोफेसर सी महादेवप्पा जी, प्रोफेसर जी रामकृष्ण जी एवं डॉक्टर एच.सी. सत्यन जी को जनहित, देशहित, समाजहित, शिक्षा एवं साहित्य आदि क्षेत्रों में उत्कृष्ट कार्य किए जाने के लिए नाडोजा सम्मान से सम्मानित किया गया है। मैं इन महानुभावों को इनकी उत्कृष्ट उपलब्धियों और समाज की प्रगति में योगदान के लिए बधाई एवं शुभकामनाएं देता हूं और आशा करता हूं कि समाज हित, जनहित और देश हित में आप इसी प्रकार का योगदान देते रहेंगे। आज इस फेस्टिवल ऑफ लेटर्स समारोह में उपाधि प्राप्त करने वाले सभी छात्र छात्राओं को हार्दिक बधाई एवं शुभकामनाएं देता हूं और आप सबके उज्जवल भविष्य की कामना करता हूं। आज का यह विशेष दिन जो आपके जीवन के सबसे अनमोल क्षणों में से एक है, अब आप शिक्षा के पद से अनुभव प्राप्त करके कर्म के पद पर कदम रखने जा रहे हैं। आपके समक्ष नई नई चुनौतियां और अवसर होंगे। मुझे विश्वास है कि इस संस्थान से प्राप्त ज्ञान और कौशल के बल पर आप उन चुनौतियों का सामना करने और उभरते अवसरों का लाभ उठाने में सक्षम होंगे। मेरा मानना है कि एक शिक्षक ज्ञान देने वाला होने के साथ साथ वह एक मार्गदर्शक, प्रेरणा स्रोत और जीवन को सही दिशा देने वाला व्यक्ति होता है। मैं इस विश्वविद्यालय के सभी शिक्षकों, प्रशासनिक कर्मचारियों और अभिभावकों को धन्यवाद देता हूं, जिन्होंने इन विद्यार्थियों के जीवन को संवारने में अपना महत्वपूर्ण योगदान दिया है। हम सभी जानते हैं कि हमारा भारत विश्वगुरु कहलाता था, क्योंकि प्राचीन काल में हमारी शिक्षा प्रणाली हमारा ज्ञान विज्ञान में योगदान के साथ साथ भारत धर्म, संस्कृति और आध्यात्मिकता का केंद्र था और सशक्त अर्थव्यवस्था के कारण आर्थिक रूप से भी समृद्ध था। प्रिय विद्यार्थियों, भारत को 2047 तक एक विकसित राष्ट्र बनाने का लक्ष्य तय किया गया है। राष्ट्रीय विकास के नेतृत्व प्रदान करना आपका कर्तव्य है। आप अपनी विद्या और दृढ़ संकल्प के बल पर व्यक्तिगत जीवन के साथ साथ देश को विकसित राष्ट्र बनाने में अपना योगदान देंगे। मेक इन इंडिया, डिजिटल इंडिया, स्टार्टअप और स्टैंड अप वेंचर कैपिटल फंड योजनाओं के उपयोग से एक श्रेष्ठ भारत, नव भारत और आत्मनिर्भर भारत का निर्माण किया जा सकता है और इसके माध्यम से रोजगार के अवसर प्रदान किए जा सकते हैं। यदि हम एक भविष्य, एक सपना, एक विचार, एक दृष्टि, एक महत्वाकांक्षा, एक लक्ष्य और एक टीम के साथ कार्य करेंगे तो निश्चित ही उत्कृष्ट परिणाम हासिल करने में सफलता मिलेगी और किए गए लक्ष्य को साकार रूप मिलेगा। भारतीय शिक्षा प्रणाली प्राचीन काल से ही वसुधैव कुटुंबकम के दर्शन पर केंद्रित है। आधुनिक ज्ञान को मूल्यों के साथ जोड़कर एक ऐसी शिक्षा प्रणाली विकसित करें जो न केवल दुनिया को एक नई दिशा दे बल्कि पूरी मानवता का भला भी करे। विश्वविद्यालय द्वारा शिक्षा के उन्मुखीकरण के जो प्रयास किए जा रहे हैं उसके लिए मैं कुलपति, संस्था प्रमुख, संकाय अध्यक्ष, शैक्षणिक एवं गैर शैक्षणिक टीम को बधाई एवं शुभकामनाएं देता हूं। धन्यवाद। जय हिंद, जय कर्नाटक, जय कन्नಡ ವಿಶ್ವವಿದ್ಯಾಲಯ। ಕನ್ನಡ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಾಧಿಪತಿಗಳು ಆಗಿರುವ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಕನ್ನಡ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಈ ನುಡಿಹಬ್ಬದ ಪರವಾಗಿ ಗೌರವಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ।
ಕನ್ನಡ ವಿಶ್ವವಿದ್ಯಾಲಯದ 34ನೇ ನುಡಿ ಹಬ್ಬವನ್ನು ಆಯೋಜಿಸುವಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು, ಕನ್ನಡ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಾಧಿಪತಿಗಳೂ ಆಗಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ MC ಸುಧಾಕರ್ ಅವರಿಗೆ ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕನ್ನಡ ವಿಶ್ವವಿದ್ಯಾಲಯದ 34ನೇ ನುಡಿ ಹಬ್ಬಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿ ಘಟಿಕೋತ್ಸವ ಭಾಷಣವನ್ನು ಮಾಡಿದ ಪ್ರೊಫೆಸರ್ K. ಮರುಳಸಿದ್ದಪ್ಪ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಗೌರವಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನು ಮಾಡಿ ಕನ್ನಡ ವಿಶ್ವವಿದ್ಯಾಲಯದ 34ನೇ ನುಡಿ ಹಬ್ಬದ ಸಂದರ್ಭದಲ್ಲಿ ನಾಡೋಜ ಗೌರವ ಪದವಿಗಳಿಗೆ ಭಾಜನರಾಗಿರ್ತಕ್ಕಂಥ ಪ್ರೊಫೆಸರ್ C. ಮಹದೇವಪ್ಪ, ಪ್ರೊಫೆಸರ್ G. ರಾಮಕೃಷ್ಣ, ಡಾಕ್ಟರ್ H. C. ಸತ್ಯನ್ ಅವರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕನ್ನಡ ವಿಶ್ವವಿದ್ಯಾಲಯದ ಕಳೆದೊಂದು ವರ್ಷದ ಶೈಕ್ಷಣಿಕ ಸಾಧನೆಗಳನ್ನು ವಿವರಿಸುತ್ತಾ ಸ್ವಾಗತ ಭಾಷಣವನ್ನು ಮಾಡಿದ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ D. V. ಪರಶಿವಮೂರ್ತಿ ಅವರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕನ್ನಡ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ಆಡಳಿತ ಮಂಡಳಿ ಸದಸ್ಯರಿಗೆ, ವಿವಿಧ ನಿಕಾಯದ ಡೀನರಿಗೆ, ಅಧ್ಯಯನಾಂಗದ ನಿರ್ದೇಶಕರಿಗೆ ಹಾಗೂ ಹಣಕಾಸು ಅಧಿಕಾರಿಗಳಿಗೆ ವಿಶ್ವವಿದ್ಯಾಲಯದ ಪರವಾಗಿ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದು 34ನೇ ನುಡಿ ಹಬ್ಬದಲ್ಲಿ PhD ಪದವಿಗಳನ್ನು ಸ್ವೀಕರಿಸಿದ ಎಲ್ಲ ಪದವೀಧರರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ಸಂಸದರಾದ E. ತುಕಾರಾಂ, ಸ್ಥಳೀಯ ಶಾಸಕರಾದ HR. ಗವಿಯಪ್ಪ, ಸೆನೆಟ್ ಸದಸ್ಯರಾದ ಡಾಕ್ಟರ್ NT. ಶ್ರೀನಿವಾಸ್, YM. ಸತೀಶ್, ವಿಜಯನಗರ ಜಿಲ್ಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅವರ ಸಿಬ್ಬಂದಿಗಳು, ಕಮಲಾಪುರ ಮತ್ತು ಹೊಸಪೇಟೆಯ ನಾಗರಿಕರಿಗೆ ಕೃತಜ್ಞತೆಗಳು. ಕನ್ನಡ ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೂ, ಅಧಿಕಾರಿ ವರ್ಗದವರಿಗೂ, ಆಡಳಿತ ಸಿಬ್ಬಂದಿಗಳಿಗೂ, ವಿದ್ಯಾರ್ಥಿ ಮಿತ್ರರಿಗೂ, ಮಾಧ್ಯಮದ ಗೆಳೆಯರಿಗೂ ಹಾಗೂ ಅಚ್ಚುಕಟ್ಟಾಗಿ ಈ ರಕ್ಷಣಾ ವ್ಯವಸ್ಥೆ ನಿರ್ವಹಿಸಿದ ಸ್ಥಳೀಯ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯವರಿಗೂ ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳು. ವಿಶ್ವವಿದ್ಯಾಲಯದ ಮೇಲೆ ಪ್ರೀತಿ ಇಟ್ಟು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆನ್ಲೈನ್ ಮೂಲಕ 34ನೇ ನುಡಿ ಹಬ್ಬವನ್ನು ವೀಕ್ಷಿಸುತ್ತಿರುವ ನಾಡಿನ ಎಲ್ಲ ಕನ್ನಡ ಮನಸ್ಸುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ. ಮೂವತ್ತ್ನಾಲ್ಕನೆಯ ನುಡಿ ಹಬ್ಬವನ್ನು ಮುಕ್ತಾಯಗೊಳಿಸಲು ಮಾನ್ಯ ಕುಲಪತಿಯವರು ಸನ್ಮಾನ್ಯ ಕುಲಾಧಿಪತಿಗಳನ್ನು ಕೋರಬೇಕಾಗಿ ವಿನಂತಿ. ಈ ಘಟಿಕೋತ್ಸವವನ್ನು ಮುಕ್ತಾಯಗೊಳಿಸಲು ಕುಲಾಧಿಪತಿಗಳನ್ನು ಕೋರುತ್ತೇನೆ. I declare this convocation dissolved. ಈಗ ಒಂದೇ ಮಾತರಂ ಸಭಿಕರು ಎದ್ದು ನಿಂತು ಗೌರವಿಸಬೇಕಾಗಿ ವಿನಂತಿ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ, ವಂದೇ ಮಾತರಂ, ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀ, ಉಲ್ಲಕುಸುಮಿತ
ರಾಷ್ಟ್ರಗೀತೆ. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. ನುಡಿ ಹಬ್ಬದ ಮೆರವಣಿಗೆಯು ವೇದಿಕೆಯಿಂದ ನಿರ್ಗಮಿಸುವವರೆಗೆ ಸಭಿಕರು ಎದ್ದು ನಿಂತು ಗೌರವಿಸಬೇಕಾಗಿ ಕೋರುತ್ತೇನೆ. 34ನೇ ನುಡಿ ಹಬ್ಬವನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.